ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ಸ್ಟಾರ್ಟಿಂಗ್ ಕೇಳೋ ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಬಟ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಒಂದು ಸಂಸ್ಥೆ ಮೇಲೆ ಹಾಕಿರುವಂತಹ ಅಪವಾದನೆ ಇದು. ಕನ್ನಡದ ಕುವರ ಅನ್ನುವಂಥ ಯೂಟ್ಯೂಬ್ ಚಾನಲ್ಲಿ ಒಬ್ಬ ವ್ಯಕ್ತಿ ಒಂದಷ್ಟು ಜಾಗಗಳಿಗೆ ಹೋಗೋದು, ಒಂದಷ್ಟು ಜನ ಸಾರಿ ಕೇಳಿಸೋದೇ ಅವರ ದೊಡ್ಡ ಸಾಧನೆ ಅಂತ ಅನ್ಕೊಂಡಿದ್ದಾರೆ. ಒಂದು ಮಾಡಿರುವ ವಿಡಿಯೋವನ್ನು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂದ್ರೂ ಕೂಡ ಅವರು ನೀವು ಕ್ಷಮೆ ಕೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ನಾನು ಆ ಮೊದಲು ವಿಡಿಯೋ ಹಾಕಿರೋದೆ, ಆ ಬಸ್ ವಿಡಿಯೋ ಹಾಕಿರೋದೆ ಅದೇ ವಿಚಾರ. ಆ ವಿಡಿಯೋ ಬಂದ್ಬಿಟ್ಟು ಎಡಿಟ್ ಆಗಿರೋದು. ಆ ವಿಡಿಯೋನ ಮತ್ತೆ ಹಾಕ್ತೀನಿ ನೋಡಿ. ನಾರ್ಮಲ್ ವಿಡಿಯೋ ಹೆಂಗಿರುತ್ತೆ, ಎಡಿಟ್ ಆಗಿರೋ ವಿಡಿಯೋ ಹೆಂಗಿರುತ್ತೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನೋಡಿದ್ರ ಸ್ನೇಹಿತರೆ, ನಾರ್ಮಲ್ ಆಗಿರೋ ವಿಡಿಯೋ ಆದ್ರೆ ನಾರ್ಮಲ್ ಆಗಿ ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವರು ಎಡಿಟ್ ಮಾಡಿ ತುಂಬಾ ಸ್ಪೀಡ್ ಆಗಿ ಹೋಗಿದೆ ಗಾಡಿ ಅಂತ ತೋರ್ಸೋದಕ್ಕೆ ಗಾಡಿನ ಮೂವ್ ಮಾಡಿರ್ಬೋದು, ಬಟ್ ಜೊತೆಲಿರೋ ಜನಗಳು ಕೂಡ ಮೂವ್ ಆಗ್ತಿದ್ದಾರೆ. ಅದನ್ನ ಅವರು ಗಮನಿಸಿಲ್ಲ. ಅವರೊಬ್ಬರೇ ಎಡಿಟರ್ ಅನ್ಕೊಂಡಿದ್ದಾರೆ. ಬೇರೆಯವ್ರಿಗೆ ಯಾರಿಗೂ ಎಡಿಟಿಂಗ್ ಬರಲ್ಲ, ಅಥವಾ ಬೇರೆಯವ್ರಿಗೆ ಯಾರಿಗೂ ಎಡಿಟಿಂಗ್ ಕಾಮನ್ ಸೆನ್ಸ್ ಇರಲ್ಲ, ಜನಗಳಿಗೆ ಗೊತ್ತಾಗಲ್ಲ ಅನ್ನೋ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಬಿಟ್ರೆ ಏನು ಇವ್ರ ವ್ಯೂಸ್ ಇದಕ್ಕೋಸ್ಕರ ನಾನೇನೋ ಸೋಷಿಯಲ್ ಅವೇರ್ನೆಸ್ ಮೂಡಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ತರ ಜನಗಳಿಗೆ ತೊಂದರೆ ಕೊಡೋದು ತುಂಬಾ ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು BMTC ಅವರ ಕರ್ಮಕಾಂಡ ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡ್ಬೋದು 507D K01 F9477. ಫಸ್ಟ್ ವರ್ಡ್ ಹೇಳಿದ್ದಾರೆ BMTC ಅವರ ಕರ್ಮಕಾಂಡ ತಿಳಿಸ್ಕೊಡ್ತೀನಿ ಅಂತ. ಅಲ್ಲಿ ನಿಂತಿರುವುದು ಒಂದೇ ಒಂದು ಬಸ್ಸು. BMTC ಅಂದ್ರೆ ಅದು ದೊಡ್ಡ ಸಂಸ್ಥೆ, ಬೆಂಗಳೂರು ಮೆಟ್ರೋಪಾಲಿಟನ್ ಕಾರ್ಪೊರೇಷನ್ ಸಂಸ್ಥೆ ಅಂತ. ಈ ಸಂಸ್ಥೆಯಲ್ಲಿ ಎಷ್ಟು ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಾತಲ್ಲಿ ಹೇಳ್ತಾರೆ BMTCಯ ಕರ್ಮಕಾಂಡದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಏನದು ಕರ್ಮಕಾಂಡ ಅಂತ ವರ್ಡ್ ಯೂಸ್ ಮಾಡೋದು ನನಗೆ ಗೊತ್ತಿಲ್ಲ. ಅಲ್ಲಿ ಕರ್ಮಕಾಂಡ ಏನ್ ಕಾಣ್ತಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ಹಾಕಿದೀನಿ, ಅಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಏನೂ ಆಗಿಲ್ಲ. ಕರ್ಮಕಾಂಡ ಅಂತ ಹೆಂಗೆ ಹೇಳ್ತಾರೆ ಇವರು? ಸೊ ಕರ್ಮಕಾಂಡ ಅಂದ್ರೆ ಅದಕ್ಕೆ ಒಂದು ವೇರಿಯೇಷನ್ ಆದಂತ ಸಿಚುವೇಶನ್ಗಳಿರ್ಬೇಕು. ಅಲ್ಲೇನು ನಡೆದೇ ಇಲ್ಲ. ಕರ್ಮಕಾಂಡ ಅಂತ ಹೆಂಗ್ ಬೆಳೆಸ್ತಾರೆ? ಇವ್ರೇನಾದ್ರೂ ಮೀಡಿಯಾಗೆ ಮನಸ್ಸು ಹೊತ್ಬಿಟ್ಟಿದ್ರ ಅಂತ? ಮೀಡಿಯಾದಲ್ಲಿ ಯಾರೋ ಏನ್ ನೋಡಿದ್ರು, ಈಗ ಇಡೀ ಕರ್ನಾಟಕವೇ ಖುಷಿ ಪಡುವ ಸುದ್ದಿ, ಈ ತರದೆಲ್ಲ ಒಂದು ವಿಚಾರಗಳನ್ನ ಕೇಳಿ ಇವರಿಗೂ BMTCಯ ಕರ್ಮಕಾಂಡ ಅಂತ ಹೇಳಕ್ ಇದ್ ಮಾಡ್ತಾರೆ. ಈಗ ಇವ್ರಿಗೆ ಒಂದು ಎಕ್ಸಾಂಪಲ್ ನಾವು ಹೇಳ್ಬೋದು. ದೊಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ. ಒಬ್ಬ ಯೂಟ್ಯೂಬರ್ ಏನಾದ್ರು ತಪ್ಪು ಮಾಡಿದ್ರೆ ಯೂಟ್ಯೂಬರ್ಸ್ ನ ಕರ್ಮಕಾಂಡ ಬನ್ನಿ ನೋಡೋಣ ಸ್ನೇಹಿತರೆ, ಯೂಟ್ಯೂಬರ್ಸ್ ನ ಕರ್ಮಕಾಂಡ ಅಂತ ಹೇಳಕ್ಕಾಗತ್ತಾ ಸ್ನೇಹಿತರೆ? ಎಷ್ಟೋ ಜನ ಯೂಟ್ಯೂಬರ್ಸ್ ಇರ್ತಾರೆ, ಅದ್ರಲ್ಲಿ ಯಾರೋ ಒಬ್ರು ತಪ್ಪ ಮಾಡಿದ್ದಾರೆ ಅಂದ ತಕ್ಷಣ ಇಡೀ ಯೂಟ್ಯೂಬರ್ಸ್ ನ ಇದ್ ಮಾಡೋದು ತಪ್ಪು. ಏನಾದ್ರು ಇವ್ರನ್ನ ಬಿಟ್ರೆ ಬೇಕಾದ್ರೆ ಯೂಟ್ಯೂಬೇ ತಪ್ಪು ಅಂತ ಹೇಳ್ಬಿಡ್ತಾರೆ. ಹಾಗೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನ ಇರ್ತಾರೆ, ಯಾರೋ ಒಬ್ರು ತಪ್ಪು ಮಾಡಿದ್ದಾರೆ, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಮಾತಾಡುವಂಥದ್ದು ಆಲ್ರೆಡಿ ಮೀಡಿಯಾದವ್ರು ಮಾಡ್ತಾ ಇದ್ದಾರೆ. ಸೊ ಇವರು ಮೀಡಿಯಾದವ್ರ ಪರವಾಗಿರ್ಬೇಕು. ಸೊ ಇಮಿಡಿಯೇಟ್ಲಿ ಒಬ್ರು ಬಸ್ ಹಿಡ್ಕೊಂಡು BMTC ಅವರ ಕರ್ಮಕಾಂಡ. ಬಟ್ ಅಲ್ಲೇನು ತಪ್ಪೇ ಆಗಿಲ್ವಲ್ಲ, ಕರ್ಮಕಾಂಡ ಏನಪ್ಪ ಹೇಳ್ತಿದ್ರ ನೀವು? ಅದೇಂತೂ ಅರ್ಥ ಆಗ್ತಿಲ್ಲ ನನಗೆ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಡ್ತೀನಿ. ಆ ಡ್ರೈವರ್ ಕಂಡಕ್ಟರ್ ಏನು ಹೇಳ್ತಾರೆ ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಯಲಹಂಕ ಸಂಚಾರ ಪೊಲೀಸ್ ಠಾಣೆ ಇಲ್ಲಿ ಎದುರುಗಡೆನೇ ಇದ್ದೀನಿ, ಸರ್ಕಲಲ್ಲೇ ಇದ್ದೀನಿ. ಸೊ ಆ ಡ್ರೈವರು ಕಂಡಕ್ಟ್ರು ಇಬ್ಬರೂ ಇಲ್ಲೇ ಇದ್ದಾರೆ. ಬನ್ನಿ ತೋರ್ಸೋಣ, ಬನ್ನಿ ನೋಡಿ. ಡೈರೆಕ್ಟಾಗಿ ಶೂಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಇದ್ದಾರೆ, ಇವರೇ ಕಂಡಕ್ಟ್ರು. ಬನ್ನಿ ತೋರಿಸಿ ಇಲ್ಲಿ. ಇವರು ಕಂಡಕ್ಟ್ರು. ಸರ್ ನಿಮ್ಮ ಹೆಸರೇನು? ಪ್ರಸಾದ್ ಸರ್. ನಿಮ್ಮ ಹೆಸರೇನು? ಮಂಜುನಾಥ್. ಒಂದೇ ಮಾತು. ನಾನು ಮುಂದಿದ್ದೆ ಅಲ್ಲಪ್ಪ, ನಾನು ಮನೆಗೆ ಹೋಗ್ತಾ ಇದ್ದೆ. ಓಕೆನಾ? ಪೂರ್ತಿ ಮಾತು ಕೇಳ್ಬರೋ. ನಮ್ದು ಕೇಳ್ಬೇಕು ನೀವು. ಅಲ್ಲಪ್ಪ, ನೀವು ನಮ್ದು ಕೇಳ್ಬೇಕು. ಈಗ ನಿಮ್ಮನ್ನ ನಿಲ್ಸಿರೋದು ಯಾರು? ನಿಮ್ಮನ್ನ ನಿಲ್ಸಿದ್ ಯಾರು? ನೀವೇ ನಿಲ್ಸಿ. ನಾನು ನಿಲ್ಸಿದ್ದು. ಕರೆಕ್ಟಾ? ನಿಮ್ಮನ್ನ ನಿಲ್ಸಿದ್ದು ನಾನು. ಯಾಕೆ ನಿಲ್ಸ್ದೆ? ಕರೆಕ್ಟು. ಅವ್ರಿಗೆ ತೊಂದರೆ ಆಗತ್ತೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಪ್ರತಿಯೊಂದಕ್ಕೂ ಅವ್ರಿಗೆ ತೊಂದರೆ ಆಗತ್ತಲ್ಲ ಗುರು. ಸರ್ ಅವ್ರಿಗೆ ಕಳಿಸಿ, ಅವ್ರಿಗೆ ಆಚೆ ಕಳಿಸಿ. ಬನ್ನಿ ಹೊರಗಡೆ ಮಾತು ಕೊಡಿ, ನಮ್ಗೆ ಉತ್ತರ ಕೊಡಿ ನಮ್ಮ ಪ್ರಶ್ನೆಗೆ. ಬಾ ಗುರು. ಇಲ್ಲ ಬಾ ಇಲ್ಲೇ ಬಾಗ್ಲಲ್ಲೇ ಬರ್ರಿ. ಇಲ್ಲ ಬಾ ಗುರು. ಅದಕ್ಕೆ ಕಳಿತೀಯ? ನಾವಲ್ಲ ಸರ್,
ನಾವ್ ಯಾವತ್ತೂ ಅಲ್ಲ. ನಾನ್ ಯಾಕೆ ನಿಮ್ಮನ್ನ ನಿಲ್ಸ್ದೆ? ನೀವು ಗಾಡಿ ಅಡ್ಡ ತಂದ್ಬಿಟ್ಟು ಸೈಡ್ ಹೊಡೆದು ನಿಲ್ಸಿದ್ದು. ಯಾಕೆ? ಯಾಕೆ ನಿಲ್ಸಿದ್ದು? ಯಾಕೆ? ರೌಡಿಸಂ ಮಾಡಿದ್ದು. ನನಗೆ ಯಾಕೆ 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 ನೋಡಿ, ಅವರು ಹೇಳ್ತಾ ಇದ್ದಾರೆ ಸುಳೆ ಮಗ ಬೋಳಿ ಮಗ ಅಂತ, ಅಂದ್ರೆ ಕೆಟ್ಟ ಭಾಷೆಗಳಲ್ಲಿ ಬೈದಿದ್ದಾರೆ ಇವರು. ಕೆಟ್ಟದಾಗಿ ವರ್ತನೆ ಮಾಡಿದ್ದಾರೆ. ರೌಡಿಸಂ ಮಾಡಕ್ಕೆ ಬಂದ್ರು, ಅಂದ್ರೆ ತುಂಬಾ ಏನು ಅಗ್ರೆಸಿವ್ ಆಗಿ ನಡ್ಕೊಂಡ್ರು. ಅಂದ್ರೆ ಹೌದು ಮಾಡಿದೀನಿ, ಯಾಕೆ ಯಾಕೆ ಅಂತ ಕೇಳ್ತಾ ಇದಾರೆ ಇವರು. ಸೊ ತಪ್ಪು ಯಾರ್ದು ಅಂತ ಇದ್ರಲ್ಲಿ ನಿಮಗೆ ಅರ್ಥ ಆಗತ್ತೆ. ತಪ್ಪಿರೋದು ಅವರು. ಅಗ್ರೆಸಿವ್ ಆಗಿ ಮಾತಾಡೋ ಆಗಿಲ್ಲ. ನೀವು ಆಕ್ಸಿಡೆಂಟ್ ಆದ್ರೂ ಕೂಡ ಒಬ್ಬ ಮನುಷ್ಯನ್ಗೆ ಅದು ಅಪಘಾತ ಅಂತಾನೆ ಕರೀತಾರೆ. ಇಮಿಡಿಯೇಟ್ಲಿ ಯಾರು ತಗೊಂಡು ಜೈಲಿಗೆ ಹಾಕಲ್ಲ, ಆಯ್ತಾ? ಫಸ್ಟ್ ಅದನ್ನ ತಿಳ್ಕೊಳ್ಳಿ. BMTC ಅವ್ರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದೀರ ಅನ್ನೋದು ನೀವು ಇದ್ರಲ್ಲೇ ಒಪ್ಕೊಂಡಿದ್ದೀರಾ. ಯಾಕೆ ಮಾತಾಡ್ದೆ ಅಂತ ನೀವೇ ಕೇಳಿದೀರಾ. ಅಂದ್ರೆ ನೀವು BMTC ಅವರಿಗೆ ಬೈದಿದ್ದೀರಾ, ಡ್ರೈವರ್ಗೆ ಬೈದಿದ್ದೀರಾ, ಕಂಡಕ್ಟರ್ ಕೂಡ ಕೆಟ್ಟ ಭಾಷೆಯಲ್ಲಿ ಬೈದಿದ್ದೀರಾ. ಆ ಭಾಷೆನ ನಾನು ಯೂಸ್ ಮಾಡಕ್ಕಾಗಲ್ಲ. ಸೊ ನೆಕ್ಸ್ಟ್ ನೋಡೋಣ. ಯಜಮಾನ್ರು ಇವ್ರು ನನಗೆ ಪರಿಚಯ ಇಲ್ಲ, ನಾನು ಇವ್ರ ಪರಿಚಯ ಇಲ್ಲ. ಪಬ್ಲಿಕ್ ಆಗಿ ನಾನು ಇವ್ರನ್ನ ಯಾಕೆ ತಡೆದು ನಿಲ್ಲಿಸ್ತೀನಿ? ಉತ್ತರ ಕೊಡ್ಲಿ. ಒಬ್ರು ದೊಡ್ಡವರಿದ್ದಾರೆ, ಉತ್ತರ ಕೊಡ್ಲಿ. ಸಮಸ್ಯೆ ಇವರು ಕೈ ಮಾಡಿದಾರೆ, ಹೌದಲ್ಲ? ವಿಚಾರ ₹1 ಬಟ್ ಇವ್ರು ಕೇಳ್ತಾ ಇರೋ ಆ ಕ್ವಶನ್ ಒಂದು ₹5 ಕ್ವಶನ್. ಎಲ್ಲರನ್ನೂ ಕರೆಸಿ ಒಂದು ಕ್ರಿಯೇಟ್ ಮಾಡ್ತಾ ಇದಾರೆ ಅಲ್ಲೇ, ಬಿಕಾಸ್ ಆಫ್ ವಿಡಿಯೋ. ಯಾಕಂದ್ರೆ ಇವರು ಯೂಟ್ಯೂಬರ್ ಆಗಿರೋದ್ರಿಂದ ಒಂದು ವಿಡಿಯೋ ಫುಟೇಜ್ಗಳು ಬೇಕಾಗತ್ತೆ ಮಾತಾಡೋದು. ಸೊ ಅದು ನಿಮ್ಗೆ ಅವರ್ಸ್ಲಿ ಲೆಕ್ಕದಲ್ಲಿ ವರ್ಕ್ ಆಗುತ್ತೆ, ಎಲ್ಲ ಯೂಟ್ಯೂಬರ್ಸ್ಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಇವರು ಅವ್ರಿವ್ರನ್ನು ಕರೆದ್ಬಿಟ್ಟು ಮಾತಾಡಿಸುವಂತ ಪ್ರಯತ್ನ. ಯಾಕಂದ್ರೆ ಅವರಿಗೆ ಯೂಟ್ಯೂಬ್ ಫುಟೇಜ್ ಜಾಸ್ತಿ ಬರಲಿ ಅಂತ. ಪಾಪ BMTC ಅವ್ರು ಏನಕ್ಕೆ ಹೋಗ್ತಾ ಇದಾರೆ ಅಂದ್ರೆ, ರೋಡ್ ಸೈಡ್ ಅಲ್ಲಿ ಗಾಡಿ ಹಾಕಿರ್ತಾರೆ, ಆಮೇಲೆ ಅದವರಲ್ಲಿ BMTC ಗಾಡಿಲಿ ಪ್ಯಾಸೆಂಜರ್ ಇರ್ತಾರೆ ಅಂತ ಅವ್ರು ಮೂವ್ ಆಗಕ್ಕೆ ನೋಡ್ತಾ ಇದ್ರು. ಬಿಡ್ತಲ್ಲ ಅಯ್ಯಪ್ಪ. ಯಾಕೆ ಅಂದ್ರೆ ಇವ್ರು ಏನಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಅವರಿಗೆ ಫುಟೇಜ್ ಬೇಕು, ಅವರು ಯೂಟ್ಯೂಬ್ ಅಲ್ಲಿ ಹಾಕ್ಬೇಕು ಅಷ್ಟೇನೆ, ಇನ್ನೇನು ಇಲ್ಲ. ಯಜಮಾನ್ರು ಹಣ ರೇಸ್ ಮಾಡಿದಾರ ಇಲ್ಲ? ಇವರು ರೇಸ್ ಮಾಡಿದಾರ ಇಲ್ಲ? ರೋಡ್ ಮೇಲೆ ಮಾಡಿದಾರ ಇಲ್ಲ? ನೋಡಿದಿರ ತಾನೆ ಅಣ್ಣ? ಅಂತ ದೊಡ್ಡವ್ರು ಸುಮ್ನೆ ಸುಳ್ಳು ಹೇಳ್ತಾರ? ಅವ್ರು ರೇಸ್ ಮಾಡಿ ಸರಿನಾ ತಪ್ಪ? ರೇಸ್ ಮಾಡಿದ್ರು ಇವರು ಸರ್ 2 ಬಸ್ ರೇಸ್ ಮಾಡಿದ್ರು ಸರ್. ಇಲ್ಲಿ ಸರ್ 2 ಬಸ್ ರೇಸ್, ಇಷ್ಟು ಜಾಗ ಇದೆ ಸರ್. ಆಕ್ಚುಲಿ ಇವರೇ ಕ್ಯಾಮ್ರಾಮ್ಯಾನು. ನಾನು ಇವಾಗ ಒಂದು ಫೋಟೇಜ್ ಹಾಕ್ತೀನಿ, ನಿಮ್ಗೆ ಫೋಟೋ ಹಾಕ್ತೀನಿ. ಆಕ್ಚುಲಿ ಅವರೇ ಕ್ಯಾಮ್ರಾಮ್ಯಾನು ಇವರಿಗೆ, ಈ ಯೂಟ್ಯೂಬರ್ಗೆ ಅವರೇ ಕ್ಯಾಮ್ರಾಮ್ಯಾನು. ಸೊ ಅವ್ರ ಹತ್ರನೇ ಕ್ಯಾಮ್ರಾ ಇಸ್ಕೊಂಡು ಅವ್ರ ಹತ್ರನೇ ಒಪಿನಿಯನ್ ಕೇಳ್ತಿರೋದು. ಯಾರೋ ದಾರಿಲಿ ಹೋಗ್ತಾ ಇರೋರು ಅವ್ರು ನೋಡಿದ್ದಾರೆ ಅನ್ನೋ ತರ ಅವ್ರನ್ನೇ ಕೇಳ್ತಿರೋದು. ಜೊತೆಲಿರೋ ಕ್ಯಾಮ್ರಾಮನ್ನೇ ಕೇಳಿ ಆನ್ಸರ್ ತಗೊಳ್ಳೋದು ದೊಡ್ಡ ವಿಷಯನ? ಆಮೇಲೆ ದೊಡ್ಡವ್ರು ಸುಳ್ಳು ಹೇಳ್ತಾರೆ ಅಂದ್ರೆ ಯಾಕೆ ದೊಡ್ಡವ್ರು ಸುಳ್ಳು ಹೇಳಲ್ವಾ? ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಇಂಟ್ರೆಸ್ಟು ಇಲ್ಲ. ಬಟ್ ನಾನು ಈ ಫೋಟೋ ಹಾಕ್ತೀನಿ, ಆ ಫೋಟೋ ನೋಡಿ ಆಮೇಲೆ ನಿಮಗೆ ಕ್ಲಾರಿಫಿಕೇಶನ್ ಬರುತ್ತೆ. ಅವ್ರ ಜೊತೆ ಇರೋರು ಎಲ್ಲರೂ ಅವ್ರನ್ನ ಒಪ್ಕೊಂಡೆ ಮಾತಾಡ್ತಾ ಕೂಡ ಅವ್ರನ್ನ ಬೆಂಬಲಿಸ್ಕೊಂಡೆ ಮಾತಾಡಿದ್ದಾರೆ. 2 ಬಸ್ ಬರ್ತಾ ಇದೆ, ಇವ್ರಿಗೆ ಏನೋ ಅರ್ಜೆಂಟ್ ಸರ್. ನಾವು ಸುಮ್ಮನೆ ಸೈಡಲ್ಲಿ, ನಮ್ದು ಇಷ್ಟು ಸಣ್ಣ ಕಾರ್ ಸರ್, ಹಿಂಗ ನುಗ್ತಾರೆ ಸರ್. ಇವರು ಕೈ ಮಾಡಿದಾರೆ, ಹೌದಾ ಅಲ್ಲ? ಕೈ ಮಾಡಿದ ಹೌದಾ ಅಲ್ಲ ಸರ್? ನುಗ್ಗುತ್ತಾ ಇದೆ. ಲೆಫ್ಟ್ ಸೈಡ್ ಅಲ್ಲ, ಇರುಗುರು ಅಂತ ಕಂಪ್ಲೇಂಟ್ ಮಾಡ್ತಾರೆ ಸರ್. ಕೈ ಮಾಡಿದ್ದಾರೆ ಅಂದ್ರೆ ಸರ್ ಹೊಡೆದಿರೋದಲ್ಲ, ಅವರು ರೈಟಿಗೆ ಹೋಗ್ತೀನಿ ಅಥವಾ ಲೆಫ್ಟಿಗೆ ಹೋಗ್ತೀನಿ ಜಾಗ ಇದೆ ಅಂತ ಕೈ ತೋರಿಸಿರೋದು, ಅದು ಕೈ ಮಾಡಿರೋದು ಅಂತ ಅವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ವೀಕ್ಷಕರೇ. ಈಗ ನಾವು ಅಷ್ಟೇನೆ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಯಾವ ಕಡೆನೋ ಒಂಚೂರು ಜಾಗ ಸಿಕ್ಕಿದ್ರೆ ನಾವು ಕೈ ಮಾಡಿ ಆ ಕಡೆಯಿಂದ ಹೋಗ್ಬಿಡೋಣಪ್ಪ ಅಂತ ಹೋಗ್ತೀವಿ. ಸೊ ಇವರು ಅದನ್ನ ಕೈ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನಗಳು ಹೊಡೆದಿದ್ದಾರೆ ಅಂತ ಅನ್ಕೊಂಡಿರ್ಬೋದು. ಬಟ್ ಕೈ ಮಾಡಿದ್ದಾರೆ ಅಂದ್ರೆ ಕೈನ ಹಿಂಗ್ ಅಡ್ಡ ಹಾಕಿ ನಾನು ಈ ಕಡೆ ಡೈರೆಕ್ಷನ್ ಅಲ್ಲಿ ಹೋಗ್ತೀನಿ ಅಂತ ಅವ್ರು ಇನ್ಫಾರ್ಮ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದಾರೆ. ಬಟ್ ಏನಕ್ಕೆ ಕರ್ಕೊಂಡ್ ಬಂದ್ರು? ಅಷ್ಟೆಲ್ಲ ನಿಮ್ಗೆ ಇನ್ಫಾರ್ಮ್ ಮಾಡಿ ಮುಂದಕ್ಕೆ ಹೋದ್ಮೇಲೆ BMTC ಅವರು ಇವ್ರು ಏನಕ್ಕೆ ಕರ್ಕೊಂಡ್ ಬಂದ್ರು ವಿಡಿಯೋ ಮಾಡಕ್ಕೆ? ಅದೇ ಗೊತ್ತಾಗ್ತಿಲ್ಲ. ನೋಡೋಣ. ಸರ್ ಒಂದ್ ಮಾತು ಹೇಳಿ ಸರ್, ಪಬ್ಲಿಕ್ ನ್ಯೂಸ್ ಹಾಕಕ್ಕೆ ಇವ್ರದೆಲ್ಲ ನ್ಯೂಸ್ ಹಾಕಕ್ಕೆ ಎಲ್ಲರೂ ಬರ್ತಾರೆ ನ್ಯೂಸ್ ಅಲ್ಲಿ. ಕರುನಾಡು ಕನ್ನಡ ಕುವಾರ ಅಂತ ಇದೆ. ಸೊ ಇದೇ ನ್ಯೂಸ್ ಚಾನಲ್ ಇರಬೇಕು, ಅವ್ರು ಕಂಪ್ಲೀಟ್ ಆಗಿ ನ್ಯೂಸ್ಗೆ ಹಾಕ್ತಾರಂತೆ ವಿಡಿಯೋ, ಅದಕ್ಕೆ ಅವರು ವಿಡಿಯೋ ಮಾಡ್ಕೊಳ್ತಿದ್ದಾರೆ. ಸೊ ಇವ್ರ ಕೆಲಸನೇ ಅದು. ಆಕ್ಚುಲಿ ಇವರು ಒಬ್ರು ಯೂಟ್ಯೂಬರು, ಅವ್ರಿಗೆ ಒಂದು ವಿಡಿಯೋ ಬೇಕು, ಒಂದು ಕಂಟೆಂಟ್ ಬೇಕು, ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇನೆ. ಅವ್ರದ್ದು ಯಾರು ತಪ್ಪು ಯಾರು ಸರಿ ಅಂತ ಅವ್ರು ಕೇಳೋ ಪರಿಸ್ಥಿತಿ ಇರಲಿಲ್ಲ. ಮತ್ತೆ ಇನ್ನೊಂದು ಅಲ್ಲಿ ಆಕ್ಸಿಡೆಂಟ್ ಆಗಿಲ್ಲ, ಇನ್ನೊಂದು ಏನೋ ಒಂದು ಅಚಾನಕ್ ಆಗಿರುವಂತಹ ಯಾವುದೇ ಘಟನೆಗಳು ನಡೆದಿಲ್ಲ.
ಇವರೇ ಹೋಗಿ ಅವ್ರನ್ನ ಕರ್ಕೊಬಂದು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ ಪಾಪ ಬಸ್ಸಲ್ಲಿದ್ದಂತಹ ಹಿರಿಯ ನಾಗರಿಕರನ್ನೆಲ್ಲ ಇಳಿಸಿ ಬೇರೆ ಬಸ್ಸಿಗೆ ಕಳಿಸಿ ಇವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿದ್ದಾರೆ. ಇಷ್ಟೊಂದು ನ್ಯೂಸೆನ್ಸ್ ಇವ್ರು ಕ್ರಿಯೇಟ್ ಮಾಡಿದ್ದಾರೆ ಅಂದ್ಮೇಲೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ, ಯಾವುದೇ ತಪ್ಪಾಗಿಲ್ಲ, ಆದ್ರೆ ಇವರು ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ತಪ್ಪು ಇವ್ರದ ಅಥವಾ BMTC ಅವ್ರದ? ನೀವೇ ಕಾಮೆಂಟ್ ಮಾಡಿ. ಬೋಳಿ ಮಗ ಅಂದಿಲ್ಲ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ನೋಡಿ, ಇಲ್ಲೂ ಅವ್ರು ಒಪ್ಕೊಳ್ತಾ ಇದಾರೆ, ನಾನು ಕೆಟ್ಟದಾಗಿ ಬೈದಿದ್ದೀನಿ, ಕೆಟ್ಟದಾಗಿ ಮಾತಾಡಿದ್ದೀನಿ, ನಿಮ್ಮ ಹತ್ರ ಅಗ್ರೆಸಿವ್ ಆಗಿ ನಾನು ನಡ್ಕೊಂಡಿದ್ದೀನಿ ಅಂತ ಅವರು ಒಪ್ಕೊಂಡಿದ್ದಾರೆ. ಹೇಳ್ತಾ ಇದಾರೆ ಇಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಅದನ್ನ ಅವರು ಕ್ರಿಯೆಗೆ ಕೆಟ್ಟ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಏನು ಕೊಟ್ಟಿದ್ದಾರೆ ಕೆಟ್ಟದಾಗಿ ಪ್ರತಿಕ್ರಿಯೆ ಅಂತ ಗೊತ್ತಿಲ್ಲ, ಬಟ್ ಏನು ತಪ್ಪಾಗ್ದಲ್ಲ ಕೆಟ್ಟ ಪ್ರತಿಕ್ರಿಯೆ ಕೊಟ್ರೆ ಅವ್ರದ್ದೇ ತಪ್ಪಾಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ವೇನೋ ಮೇಲೆ. ನೋಡಿ, ಇಲ್ಲಿ ಹೇಳ್ತಾ ಇದಾರೆ ಇವರು ಕಳ್ಳನ್ ಮಕ್ಳು, ಇವ್ರನ್ನ ಇಳಿಯದೆ ನನ್ನ ಕೆಲ್ಸ ಅಂತ. ಅಂದ್ರೆ ಇವರು ಪೊಲೀಸ್ ಅವರ ಇಲ್ಲ ಪೊಲೀಸ್ ಅವ್ರಿಗಿಂತ ಹೆಚ್ಚ ಇವ್ರು ಏನ್ ಕಳ್ತನ ಮಾಡಿದ್ರು, ಕಳ್ತನ ಮಾಡಿದ್ರೆ ಈ ಸ್ಟೇಷನ್ಗೆ ಬಂದು ನಿಂತ್ಕೊಂಡು ವಾದ ಮಾಡ್ತಿದ್ರ ಡ್ರೈವರು ಮತ್ತೆ ಕಂಡಕ್ಟ್ರು. ಅದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ಯಾವ ಲೆವೆಲ್ ಜನರಲಿಸಮ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇವ್ರು ಯಾವ ತರ ಜನರಲಿಸಮ್ ಮಾಡ್ತಾ ಇದಾರೆ. ಏನೋ ನ್ಯೂಸ್ ಅಂತ ಹೇಳಿದ್ರು, ನ್ಯೂಸ್ ಏನಿಲ್ಲ, ಅವ್ರದ್ದು ಯೂಟ್ಯೂಬ್ ಚಾನಲ್ ಪೋಸ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಕಳ್ಳರು ಯಾರು? ಕಳ್ಳರಾಗಿದ್ರೆ ಯಾರಾದ್ರೂ ಅಲ್ಲಿ ನಿಂತ್ಕೋತಾರ? ಏನಾದ್ರು ಕದ್ಬಿಟ್ಟು ಹೋಗಿರ್ತಾರೆ, ಅಥವಾ ಅವ್ರು ಕಳ್ಳರಾಗಿದ್ರೆ ಅಲ್ಲಿ ಬಂದು ನಿಂತ್ಕೊಂಡಿರೋರ, ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಿರೋರ? ಇದು ಇನ್ನು ಇಲ್ಲೇ ಬಗೆಹರಿಯಲ್ಲ, ಮುಂದೆ ಇದೆ, ತೋರಿಸ್ತೀನಿ ನಿಮ್ಗೆ. ನೋಡಿ, ಇವ್ರ ಮುಖ ನೋಡಿ BMTC ಕಳ್ರಿ ಇವ್ರು, ಇವ್ರನ್ನ ಹಿಡಿಯೋದೇ ಇಲ್ಲಿ ಹೇಳ್ತಾ ಇದಾರೆ ಅವರು BMTC ಕಳ್ಳರು. ನಾನು ಅದನ್ನೇ ಮೊದ್ಲೇ ಹೇಳ್ದೆ ನಿಮ್ಗೆ. ಒಬ್ಬ ಯೂಟ್ಯೂಬ್ ಚಾನಲ್ ಅಲ್ಲಿ ಒಬ್ಬ ಮಾತ್ರ ಮಂಗ ಮಾತಾಡ್ದಂಗ್ ಮಾತಾಡಿದ್ರೆ, ಅಥವಾ ಒಬ್ಬ ಮಾತ್ರ ನ್ಯೂಸ್ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ಅವನನ್ನ ಕಳ್ಳ ಅನ್ಬೇಕೇ ಹೊರತು ಇಡೀ ಯೂಟ್ಯೂಬರ್ಸ್ ಕಳ್ಳ ಅಲ್ಲ, ಅಥವಾ ಯೂಟ್ಯೂಬ್ ಕಂಪ್ನಿನೇ ಕಳ್ಳ ಅಲ್ಲ. BMTCಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ಜನಸೇವೆ ಮಾಡ್ತಿರೋರು ಎಷ್ಟೋ ಜನ ಇದ್ದಾರೆ. ನೀವು ಅನ್ಕೋಬಹುದು ಏನ್ ಅವ್ರಿಗೇನ್ ಸಂಬಳ ಕೊಡಲ್ವಾ ಅಂತ. ಸಂಬಳ ಕೊಡೋದು ದೊಡ್ಡ ವಿಷಯ ಅಲ್ಲ, ಅವ್ರು ಕೆಲಸ ಮಾಡಕ್ಕೆ ಅವರ ಶ್ರಮ ಕೂಡ ಆಗ್ತಾರಲ್ಲ, ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡ್ತಾ ಇರೋದು ನಾವು. ಅಂದ್ರೆ ಸಂಬಳದ ರೂಪಲ್ಲಿ ಅವ್ರಿಗೊಂದು ಪ್ರತಿಫಲ ಕೊಡ್ತಾ ಇರೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ದೊಡ್ಡ ಗಾಡಿನ ಈ ಟ್ರಾಫಿಕ್ಗಳ ಮಧ್ಯೆ ನಿಂತ್ಕೊಂಡು ಅವ್ರು ಒಂದ್ ದಿವಸ ಓಡಿಸ್ಬೇಕು, ಈ ಯೂಟ್ಯೂಬರ್ ಕೈಲಿ ಓಡಿಸ್ಬೇಕು. ಅವಾಗ ಗೊತ್ತಾಗುತ್ತೆ ಒಬ್ಬ BMTC ಒಬ್ಬ ಬಸ್ ಡ್ರೈವರ ಕಷ್ಟ ಎಷ್ಟಿರುತ್ತೆ ಅಂತ. ಒಬ್ಬ ಬಸ್ ಡ್ರೈವರ್ ಹತ್ರ ಕೇಳಿದ್ರೆ, ಒಬ್ಬ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿರುವ ಹುಡುಗನ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ. ಒಬ್ಬ ಓಲಾ ಊಬರ್ ಟ್ಯಾಕ್ಸಿಗಳನ್ನ ಓಡಿಸ್ತಿರೋ ಅಂತ ಹುಡುಗರು ಕೇಳಿದ್ರೆ ಗೊತ್ತಾಗುತ್ತೆ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕಾರ್ ಓಡಿಸೋದೇ ಕಷ್ಟ. ಇವ್ರು BMTC ಬಸ್ಗಳನ್ನ ಓಡಿಸಿ ಜನಗಳಿಗೆ ಸೇವೆ ಮಾಡ್ತಾ ಇದಾರೆ, ಜನಸೇವೆ ಮಾಡ್ತಾ ಇದಾರೆ. ಇವರು ಜನಸೇವಕರೇ. ಇವ್ರನ್ನ ಹಿಡ್ಕೊಂಡ್ ಬಂದು ಹಿಂಗ್ ಮಾತಾಡ್ತಾ ಇದಾರಲ್ಲ, BMTCನೇ ಕಳ್ಳ ಅಂತ ಅಂದ್ರೆ ಇಡೀ BMTC ಸಂಸ್ಥೆನೇ ಕಳ್ಳ. ಹಂಗಾದ್ರೆ BMTC ಸಂಸ್ಥೆಯವರು ಈ ಅಪ್ಪನ ಮೇಲೆ ಒಂದು ಕೇಸ್ ಹಾಕ್ಬೋದಲ್ಲ, ಇದೊಂದು ಓಡ್ ಹಿಡ್ಕೊಂಡು. BMTC ಕಳ್ಳರು ಅಂತ ಹೆಂಗ್ ಹೇಳಕ್ಕೆ? ಇವ್ರಿಗೆ ಏನ ರೈಟ್ಸ್ ಇದೆ BMTC ಕಳ್ಳ ಅಂತ ಹೇಳಕ್ಕೆ? ಇವ್ರು BMTC ಸೇರಿದವರು, ಈ ಸಂಸ್ಥೆಯವರು. BMTC ಕಳ್ಳರು ಅಂತಂದ್ರೆ BMTC ಅಲ್ಲಿ ಇರೋರೆಲ್ಲ ಕಳ್ರೇನ? ಹಂಗಾದ್ರೆ ಇದನ್ನ BMTC ಸಂಸ್ಥೆಯವರೇ ಥಿಂಕ್ ಮಾಡಬೇಕು. ಹಾಗೆ ಪೊಲೀಸ್ನವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕಂದ್ರೆ ಇವ್ರು ಮಾತ್ರ ಕಳ್ಳನ್ ಹಿಡಿಯೋ ಕೆಲಸ ಮಾಡೋದಂತೆ, ಬೇರೆ ಯಾರು ಮಾಡ್ತಾ ಇಲ್ವಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಶ್ರಮ ವಹಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಾವು ಮಾಡ್ತಾ ಇದೀವಿ ಸರ್. ಕಂಪ್ಲೇಂಟ್ ಕೊಟ್ರೇನೆ ಕೆಲಸ ಮಾಡೋದಾ? ಒಂದ್ ಮಾತ್ ಸೀಮಾರ್ ಹಾಕಕ್ಕಾಗಲ್ಲ ಅವರಿಗೆ? ಯಾಕೆ ರೇಸ್ ಮಾಡ್ತೀರಿ ಅಂತ ಕೇಳಿ ಸರ್ ರೋಡ್ ಮೇಲೆ. ನೋಡಿ, ಪೊಲೀಸವ್ರ ಹತ್ರನೇ ವಾದ ಮಾಡ್ತಿದ್ದಾರೆ, ನೀವು ಕೆಲಸ ಮಾಡ್ತಾ ಇಲ್ಲ, ನಾವು ಕೆಲಸ ಮಾಡ್ತಿದೀವಿ ಅಂತ. ಅವರು ಪೊಲೀಸವರು ಪ್ರೊಫೆಷನಲ್ ಆಗಿರೋದಕ್ಕೆ ಕಂಪ್ಲೇಂಟ್ ಕೊಟ್ರಿ, ನಾವು ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಎಲ್ಲಾ ಕೇಸ್ಗಳನ್ನ ಅವರೇ ಹೋಗಿ ಹ್ಯಾಂಡಲ್ ಮಾಡಕ್ ಆಗಲ್ಲ ಸರ್. ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಅಂತ ಬೇಕಾಗುತ್ತೆ, ಒಂದು NCR ಅಂತ ಬೇಕಾಗುತ್ತೆ. ಅವ್ರು ಯಾವುದೇ ಒಂದು ಆಕ್ಷನ್ ತಗೋಬೇಕಾದ್ರೆ ಅವ್ರ ಹತ್ರ ಒಂದು ಡಾಕ್ಯುಮೆಂಟೇಶನ್ ಅಂತ ಬೇಕಾಗುತ್ತೆ. ಅದನ್ನ ಫಸ್ಟ್ ತಿಳ್ಕೊಡಿ. ಜನರಲಿಸಮ್ ಮಾಡ್ದಲ್ಲೇ ಯೂಟ್ಯೂಬ್ ಚಾನಲ್ಗೆ ಸಡನ್ ಆಗಿ ಬಂದ್ಬಿಟ್ಟು ಏನೋ ನಾನು ಸೋಷಿಯಲ್ ಅಲ್ಲಿ ಅವೇರ್ನೆಸ್ ಮೂಡಿಸ್ತೀನಿ ಅನ್ನೋದು ಆಗಲ್ಲ. ಅಲ್ಲಿ ಏನಿದೆ ಒಂದು ಪ್ರೋಸೆಸ್ ಇರುತ್ತೆ. ಯಾವುದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಲಿ BMTCಗಾಗ್ಲಿ, ನೀವು ಸ್ಕೂಲಿಗೆ ಹೋದ್ರು, ಕಾಲೇಜಿಗೆ ಹೋದ್ರು, ಒಂದು ಯಾವುದೇ ಒಂದು ಸಂಸ್ಥೆಗೆ ಹೋದ್ರು ನಿಮ್ಗೆ ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಮುಖಾಂತರನೇ ನೀವು ಕಾನೂನಾತ್ಮಕ ಹೋರಾಟ ಮಾಡ್ಬೋದು. ಇಲ್ಲಿ ಯಾರು ರೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡೋಲ್ಲ. ಒಬ್ಬೊಬ್ರು ಓಡಾಡಿದ್ರೆ ಅಥವಾ ಸುಮಾರು ಜನ ಓಡಾಡಿದ್ರು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಕ್ಕೆ ಲಾ ಅಂಡ್ ಆರ್ಡರ್ ನ ನೀವು ಯೂಸ್ ಮಾಡ್ಕೊಂಡು ನೀವೇನ್ ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ಕೆಟ್ಟದನ್ನ ನೀವು ಪ್ರೂವ್ ಮಾಡಿ. ನಿಮ್ಮ ಹತ್ರ ಏನೋ ಫೋಟೇಜ್ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಹಾಕಿ ಎಲ್ಲ ನಾನು ಕಂಪ್ಲೀಟ್ ವಿಡಿಯೋ ನೋಡಿದೀನಿ. ನನ್ನ ಹತ್ರ ಫೋಟೇಜ್ ಇದೆ, ನೀವೇನೋ ಆ ಕಡೆ ಒಂದು ಬಸ್ಸು ಈ ಕಡೆ ಹೋಯ್ತು ಅಂತ ಹೇಳಿದ್ರಲ್ಲ, ಫೋಟೇಜ್ ಹಾಕಿ. ನನ್ಗೆ ಫೋಟೇಜ್ ಹಾಕಿಲ್ವಲ್ಲ ನೀವು. ಫೋಟೇಜ್ ಹಾಕಿದಲ್ಲ ಜನಗಳಿಗೆ ಬಕ್ರಾ ಮಾಡಕ್ ಆಗುತ್ತಾ ಸರ್? ಯಾವ್ದೋ ಒಂದು ವಿಡಿಯೋ ನೋಡಿ, 11 ನಿಮಿಷದ ವಿಡಿಯೋ ಹಾಕಿರ್ತೀರಾ, ಒಂದಷ್ಟು ಜನ ನೋಡ್ತಾರೆ, ಒಂದಷ್ಟು ಅವರ್ ವಾಚ್ ಅವರ್ಸ್ ಆಗುತ್ತೆ.
ಆ ವಿಚಾರಕ್ಕೋಸ್ಕರ ಇಷ್ಟೊಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ, ಇನ್ಕ್ಲೂಡಿಂಗ್ ಒಬ್ಬ BMTC ಡ್ರೈವರು, ಕಂಡಕ್ಟರ್ ಟೈಮ್ ವೇಸ್ಟ್ ಮಾಡಿದ್ದೀರಾ, ಇನ್ಕ್ಲೂಡಿಂಗ್ ಪೊಲೀಸ್ ಆಫೀಸರ್ ಟೈಮ್ ವೇಸ್ಟ್ ಮಾಡಿದ್ದೀರಾ. ಏನಕ್ಕೆ? ಒಂದು ವಿಡಿಯೋಗೋಸ್ಕರ, ನಿಮ್ಮ ಒಂದು ವಿಡಿಯೋ ಕಂಟೆಂಟ್ಗೋಸ್ಕರ ಇಷ್ಟೊಂದು ಜನ ಟೈಮ್ ವೇಸ್ಟ್ ಮಾಡಿದ್ದೀರಾ. ಎಲ್ಲರನ್ನು ಮಾತಾಡಿದ್ದೀರಾ, BMTC ಬಗ್ಗೆ ಕೆಟ್ಟದಾಗ ಮಾತಾಡಿದ್ದೀರಾ, ಪೊಲೀಸ್ನವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ. ನಿಮ್ಗೆ ಮಾಡ್ತಾ ಇಲ್ಲ, ನಾನು ಅದಕ್ಕೆ ಕಳ್ಳರನ್ನ ಹಿಡಿತಿದ್ದೀನಿ. ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಕಳ್ಳರು ಹಿಡಿದೇ ಇಲ್ವಾ? ಕೊಲೆಗಾರ ಹಿಡಿದೇ ಇಲ್ವಾ? ನೀವೇ ರಾತ್ರಿ ಎಲ್ಲ ಬೀಟ್ ಹಾಕ್ಬಿಟ್ಟು ಬೆಂಗಳೂರನ್ನ ಕಾಯ್ತಿದ್ದೀರಾ, ಪೊಲೀಸವ್ರು ಕಾಯ್ತಾ ಇಲ್ವಾ? ಟ್ರಾಫಿಕಲ್ಲಿ ಪೊಲೀಸ್ ಬಂದ್ಬಿಟ್ಟು ನಿಂತ್ಕೊಂಡು ಟ್ರಾಫಿಕ್ನ ಕ್ಲಿಯರ್ ಮಾಡ್ತಾ ಇಲ್ವಾ? ನೀವೇ ಕ್ಲಿಯರ್ ಮಾಡ್ತಾ ಇರೋದಾ? ಎಷ್ಟು ಕೆಲಸ ಮಾಡ್ತಲ್ಲ ಸರ್. ಫಸ್ಟು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ, ಸುಮ್ಮನೆ ಮಾತಾಡೋದಲ್ಲ. ಜರ್ನಲಿಸಮ್ ಅಂದರೆ ನೀವು ಕರೆಕ್ಟಾಗಿ ತರ್ಕಬದ್ಧವಾಗಿ ಮಾತಾಡೋದನ್ನ ಕಲ್ತ್ರೆ ನೀವು ಜರ್ನಲಿಸಮ್ ಮಾಡಿ, ಸುಮ್ಮನೆ ಮಾಡಬೇಡಿ ಸರ್. ಎಲ್ಲ ನೋಡಿ, ಒಂದು ಪಬ್ಲಿಕ್ ಬಸ್ನ ಅಡ್ಡ ಹಾಕ್ತಾರಂತೆ, ನನಗೇನು ತಿಕ್ಲ ಅಂತ ಅವರೇ ಕೇಳ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಕರೆಕ್ಟಾಗಿರೋ ಒಂದು ಡಾಕ್ಯುಮೆಂಟೇಶನ್ ಅಥವಾ ಅವರು ಕರೆಕ್ಟಾಗಿರೋ ಒಂದಿರೋದು, ಇವರು ತಪ್ಪು ಮಾಡಿರೋಂಥದ್ದು ಫೋಟೇಜ್ ಕೊಡಿ, ನಾನೇ ಇವ್ರ ಪರವಾಗಿ ಮಾತಾಡ್ತೀನಿ, ಅದಕ್ಕೇನಿಲ್ಲ. ಇವ್ರು ಕರೆಕ್ಟಾಗಿರೋ ಒಂದು ಫೋಟೇಜ್ ಕೊಡ್ತಿಲ್ಲ, ಅವರ ಕ್ಯಾಮ್ರಾಮನ್ ಇಟ್ಕೊಂಡು ಯಾರೋ ಹಿರಿಯ ನಾಗರಿಕ ಅಂತ ಮಾತಾಡಿಸ್ತಿದ್ದಾರೆ, ಪೊಲೀಸ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ, BMTC ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಇವಾಗ ನೋಡಿದ್ರೆ ನನಗೇನು ತಿಕ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಾನೇನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಮುಂದಕ್ಕೆ ನೋಡೋಣ. ಅವ್ರ ಕಳ್ರಲ್ಲಿ ಮತ್ತೆ ಒಪ್ಕೋಬೇಕಂತೆ. ಒಂದೇ ಮಾತು ಒಪ್ಕೊಳ್ಳಿ, ಇನ್ನು ನಾವು ಈ ತರ ಮಾಡಲ್ಲ. ಆಯ್ತು, ನೀವು ಕಳ್ರಲ್ಲ, ಒಪ್ಕೊಳ್ಳಿ. ಇವ್ರ ಹತ್ರ ಫೋಟೇಜ್ ಇದೆ ಅಂತ, ಫೋಟೇಜ್ ಹಾಕಿಲ್ಲ ನನಗೆ. ನೋಡಿ, ತಪ್ಪಾಯ್ತು ಅಂತ ಒಪ್ಕೊಳ್ಳಿ ಅಂತ ಏನೋ ಬೇಡ್ತಿರೋಂಗ್ ಬೇಡ್ತಾ ಇದ್ದಾರೆ. ನೋಡಿ, ರೆಕಾರ್ಡ್ ಆಗ್ಬೇಕು, ಯಾಕಂದ್ರೆ ಇದು ಫೋಟೇಜ್ ಬೇಕಲ್ಲ ಅವ್ರಿಗೆ ಯೂಟ್ಯೂಬಲ್ಲಿ ಹಾಕಬೇಕು. ನೋಡಿ, ರೆಕಾರ್ಡ್ ಆಗ್ಬೇಕಂತೆ. ನೋಡಿ, ಅವರು ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅವ್ರ ಬಗ್ಗೆ ವಿಚಾರಣೆ ಮಾಡ್ತಾರೆ ಒಳಗಡೆ. ಯಾಕಂದ್ರೆ ಅವರು ನನಗೆ ಗೊತ್ತಿರೋರು, ನನ್ನ ಕಸಿನ್ನೇ, ನಮ್ಮ ಊರವರೇ ಆಗಿರೋದ್ರಿಂದ ನಾನು ಹೇಳ್ತಾ ಇರುವಂಥದ್ದೇನು ಅಂದರೆ, ಆ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡಾಗ ಅವ್ರು ಹೇಳಿದ್ದಾರೆ, ಸರ್ CC ಕ್ಯಾಮ್ರಾ ಚೆಕ್ ಮಾಡಿ, ನಾನು ಯಾವುದೇ ರೇಸ್ ಮಾಡಿಲ್ಲ, CC ಕ್ಯಾಮ್ರಾ ಚೆಕ್ ಮಾಡಿ ಬನ್ನಿ. ನಾವು ಅಲ್ಲೇ ಬೆಂಗಳೂರಲ್ಲಿ ಎಲ್ಲ ಜಾಗದಲ್ಲೂ CC ಕ್ಯಾಮ್ರಾಗಳಿದೆ ಸರ್. CC ಕ್ಯಾಮ್ರಾ ಚೆಕ್ ಮಾಡಿದ್ದಾರೆ, ಅವ್ರು ಯಾವುದೇ ರೇಸ್ ಮಾಡಿಲ್ಲ, ಜಾಗ ಸಿಕ್ಕಿದೆ ಅಂತ ಮುಂದೆ ಹೋಗಿದ್ದಾರೆ. ಆಯ್ತಾ? ನೀವು ಕೂಡ ಅಷ್ಟೇ, ಬೆಂಗಳೂರಲ್ಲಿ ಸ್ವಲ್ಪ ಜಾಗ ಸಿಕ್ಕಿದ್ರು ಕೂಡ ಹೋಗ್ತಲೇ ಇರ್ತಾರೆ. ಯಾಕೆ ಆಟೋದವ್ರು ಹೋಗಲ್ವಾ? ಇದನ್ನು ವರ್ಡ್ ಮಾಡ್ತಾರೆ ಅವರು. ಆಟೋದವ್ರು ನುಕ್ಕೊಂಡು ಹೋದಂಗೆ ಹೋಗ್ತಾರೆ ಇವರು BMTC ಅವರು ಅಂತ. ಹಂಗಾರೆ ಆಟೋದವ್ರೇನು ಡೈಲಿ 10-20 ಆಕ್ಸಿಡೆಂಟ್ ಮಾಡ್ತಾ ಇದಾರ? ಬೆಂಗಳೂರಲ್ಲಿ ಸಿಗುವಂತ ಜಾಗ ಇಷ್ಟು. ಆಮೇಲೆ ಬೆಂಗಳೂರಲ್ಲಿ ಓಡ್ಸಕ್ ಆಗ್ತಿರುವಂತಹ ಸ್ಪೀಡು ಏನಿಲ್ಲ ಅಂದ್ರೂ 30-40 ಒಳಗಡೆ. ಔಟರ್ ರಿಂಗ್ ರೋಡ್ ಒಳಗಡೆ ಸ್ವಲ್ಪ ಜಾಸ್ತಿ ಓಡಿಸ್ಬೋದು ಅನ್ಸುತ್ತೆ, ಬಟ್ ಸಿಟಿಲಿ ಆ ಟ್ರಾಫಿಕ್ ಅಲ್ಲಿ 20-30-40 ಓಡಿಸ್ಬೋದು. ಎಲ್ಲೋ ಗ್ಯಾಪ್ ಸಿಕ್ಕಿದೆ, ಜಾಗ ಸಿಕ್ಕಿದೆ, ಆದ್ರೂ ಅವ್ರ ಕೈ ಹೊಡೆದು ನಾನು ಈ ಕಡೆ ಹೋಗ್ತಿದ್ದೀನಿ ಅಂತ ಇವರಿಗೆ ತೋರಿಸಿ ಹೋಗಿದ್ದಾರೆ. ಆದ್ರೂ ಬಂದ್ಬಿಟ್ಟು ಡ್ರೈವರ್ನ ಕಂಡಕ್ಟರ್ನ ಹಿಡ್ಕೊಂಡಿದ್ದಾರೆ ಅಂದ್ರೆ ಯಾರು ತಪ್ಪು? ಜನ ನೀವೇ ಹೇಳಿ, ಕಾಮೆಂಟ್ ಮಾಡಿ. ನೋಡಿ, ಅವ್ರು ಎಷ್ಟು ನೀಟಾಗಿ ಹೇಳ್ತಾ ಇದಾರೆ ಅಂದ್ರೆ, ಮಾಡಿ ಸರ್, ನಾವು ತಪ್ಪು ಮಾಡಿದ್ರೆ ನಾವು ರೆಡಿ ಇದೀವಿ ಅಂತ. ಬಟ್ ಇವ್ರು ಹೇಳ್ತಿರೋ ಪ್ರಕಾರ ನಿಮ್ಮ ಕೆಲಸದಿಂದ ತೆಗಿಸ್ತೀನಿ ಅಂತ ಅಂದಾಗ ಅವ್ರು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಜೀವನದ ಮೇಲೆ ನೀವು ಹೊಡಿಯೋಕೆ ರೆಡಿ ಆಗಿದ್ದೀರಲ್ಲ, ಎಷ್ಟು ಖುಷಿ ನಿಮ್ಗೆ ಅಂತ. ಏನು ತಪ್ಪಿಲ್ದೇನೆ ಇನ್ನೊಬ್ರು ಜೀವನನಾಗೆ ಹೆಂಗೋ ಹೊಡಿಯೋಕೆ ಚಾನ್ಸ್ ಇಲ್ಲ, ಯಾರು ಒಪ್ಪಲ್ಲ, ಯಾರು ಕೆಲಸದಿಂದನೂ ತೆಗ್ದಾಕಲ್ಲ ಇವ್ರನ್ನ. ಆಮೇಲೆ ಇನ್ನೊಬ್ರು ಜೀವನಕ್ಕೆ ಹಾನಿ ಮಾಡುವಂತ ನ್ಯೂಸೆನ್ಸ್ ನ ಕ್ರಿಯೇಟ್ ಮಾಡ್ತಿರೋದೇ ಈ ಕನ್ನಡದ ಕುವರ. ಇವರ ಟ್ಯಾಗ್ ಲೈನ್ ಬಂದ್ಬಿಟ್ಟು ಏನು ಅಂದ್ರೆ, ಕನ್ನಡಿಗರು ಕನ್ನಡಿಗರನ್ನೇ ಬೆಳೆಸ್ಬೇಕು ಅಂತ. BMTC ಕರ್ನಾಟಕದಲ್ಲಿಲ್ವಾ? BMTC ಇರೋರೆಲ್ಲ ಕನ್ನಡಿಗರಲ್ವಾ? ಫಸ್ಟ್ ಪಾಯಿಂಟ್ ಇದು ನಂದು. BMTC ಆಗ್ಲಿ, KSRTC ಆಗ್ಲಿ, ಒಬ್ರು TT ಓಡ್ಸರಿಂದ ಹಿಡಿದು, ಒಬ್ರು ಆಟೋ ಓಡ್ಸರಿಂದ ಹಿಡಿದು ಎಲ್ಲ ಬೆಂಗಳೂರಲ್ಲಿರುವಂತವ್ರು ಕನ್ನಡಿಗರೇ ಸ್ವಾಮಿ, ಎಲ್ಲ ಕನ್ನಡಿಗರೇ. ಅವ್ರನ್ನ ಬೆಳೆಸುವಂತ ಪ್ರಯತ್ನ ನೀವು ಕೂಡ ಮಾಡಬೇಕು. BMTC ಕಳ್ಳರು, KSRTC ಕಳ್ಳರು, ನೀವು ಆಟೋದವ್ರು ಕಳ್ಳರು, ಅವರು ಕ್ಯಾಬ್ ಡ್ರೈವರ್ಸ್ ಕಳ್ಳರು ಅಂದ್ರೆ ಎಲ್ಲರೂ ಕನ್ನಡದವರೇ. ಇವರೇ ನಿಮ್ಮನ್ನ ಬೆಳೆಸಿರೋದು. ನಿಮ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ಅಂದ್ರೆ ಈ ಕನ್ನಡದವರಿಂದನೇ ಕಾರಣ. ನೀವು ಇಲ್ಲಿಯವ್ರನ್ನೇ ನೀವು ಯಾವಾಗ್ಲೂ ಕೆಟ್ಟದಾಗ ಮಾತಾಡ್ತಿದ್ರೆ ತಪ್ಪಿಡ್ಕೊಂಡು ಮಾತಾಡಿ ಸರ್, ನನಗೆ ಅದಕ್ಕೇನು ಬೇಜಾರೇ ಇಲ್ಲ. ನೀವು ಕರೆಕ್ಟ್ ಆಗಿರೋ ಪ್ರೂಫ್ ತಗೊಬಂದು ಹೇಳಿ,
ನಾನೇ ಒಪ್ತೀನಿ ಸರ್ ಕರೆಕ್ಟಾಗಿ ಕೆಲಸ ಮಾಡಿದಾರೆ ನೀವು ಅಂತ. ಏನು ಪ್ರೂಫ್ ಇಲ್ದಲೆ ಸಾರಿ ಕೇಳಿ ಕ್ಷಮೆ ಕೇಳಿ ಅಂದ್ರೆ ಹೆಂಗ್ ಸರ್ ಕೇಳ್ತಾರೆ ಅವರು? ಅವರು ತಪ್ಪು ಮಾಡಿದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ ಸರ್. ತಪ್ಪು ಮಾಡಿದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಫುಲ್ ನೋಡೋಣ ವಿಡಿಯೋ. ನಾನ್ ಬರ್ತೀನಿ. ತೊಂದ್ರೆ ಇಲ್ಲ ಸರ್, ಇದೇ ನಮ್ ಕೆಲ್ಸ. ನಿಮ್ಮಂತವ್ರನ್ನ ಜನರ ಮುಂದೆ ತರ್ಬೇಕು ನಾವು. ನೋಡಿ, ಇನ್ನೊಬ್ರು ಕೆಲಸನ ತೆಗಿಯೋದೇ ಇವ್ರ ಕೆಲಸ ಅಂತೆ. ಅದೇ ಜರ್ನಲಿಸಮ್ ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದ್ರೆ ತೆಗಿಲಿ ಸರ್, ತಪ್ಪು ಮಾಡಿದ್ರೆ ನೀವು ತೆಗೀರಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸಿ. ಐ ಅಗ್ರಿ, ಓಪನ್ ಆಗಿ ಹೇಳ್ತೀನಿ. ನಾನು ಅದನ್ನು ನೋಡಿ ಖುಷಿ ಪಡ್ತೀನಿ. ಏನಕ್ಕೆ ಅಂದರೆ ನೀವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸಿದ್ದೀರ ಅಂತ. ಏನೋ ತಪ್ಪು ಮಾಡಿದಿರೋ ಅಮಾಯಕರನ್ನು ತಗೊಂಡ್ಬಂದು ನಿಲ್ಲಿಸ್ಕೊಂಡು ವಿಡಿಯೋ ಮಾಡೋಕ್ಕೆ, ಒಂದು ವಿಡಿಯೋ ಮಾಡಬೇಕು, ನಾನೊಂದು ಕಂಟೆಂಟ್ ಮಾಡಬೇಕು ಅನ್ನೋ ಒಂದು ಹುಚ್ಚಿಗೆ, ಗೀಳಾಟಕ್ಕೆ ನೀವು ಇವ್ರನ್ನ ಕರ್ಕೊಬಂದು ಇವ್ರಿಗೂ ಟೈಮ್ ವೇಸ್ಟ್ ಮಾಡಿದ್ದೀರಾ, ಪೊಲೀಸ್ ಅವ್ರದ್ದು ಟೈಮ್ ವೇಸ್ಟ್ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಿರೋದು ಇವತ್ತು. ಈ ವಿಡಿಯೋ ಬಗ್ಗೆ ಮಾತ್ರ ಮಾತಾಡ್ತಿರೋದು. ನಾನು ನಾಳೆ ನಿಮ್ಮ ಇದಕ್ಕೆ ಬರ್ತೀನಿ. ನಿಮ್ದು ಯಾವ್ದಿದು ಯಲಹಂಕ ಇದೆನಾ? ಬರ್ತೀನಿ, ನಾನ್ ಬರ್ತೀನಿ. ನೀವು ಬರ್ಬೇಕು. ಅಲ್ಲೆಲ್ಲ ಬರೋದಿಲ್ಲ, ಅವ್ರು ಕರ್ಸ್ತಾರೆ ನಿಮ್ಮನ್ನ. ನಾ ಮಾಡ್ತೀನಿ, ನಾ ಮಾಡ್ತೀನಿ ಸರ್. ಇಲ್ಲ ಸರ್, ಇಲ್ಲ ಸರ್. 7 ಗಂಟೆ ಆಯ್ತು, ಮನೆಗೆ ಹೋಗೋದ್ ಬಿಟ್ಟು ನಾನು ಯಾಕೆ ಸರ್ ನಿಮ್ ಜೊತೆ ರಿಕ್ವೆಸ್ಟ್ ಮಾಡಕ್ ಹೇಳಿ. ತಪ್ಪಾಯ್ತು ಅಂದ್ರೆ ಮುಗಿತು, ನಾವು ಹೋಗ್ತೀನಿ. ಬಂದ ತಕ್ಷಣ ಮತ್ತೆ ತಪ್ಪಾಯ್ತು ಅಂತ ಹೇಳಿ ರಿಕ್ವೆಸ್ಟ್ ಮಾಡಕ್ ಹೇಳಿ ಅಂತ ಇವರೇ ಏನಕ್ಕೆ ಕೇಳ್ತಾ ಇದಾರೆ? ತಪ್ಪು ಮಾಡಿದ್ರೆ ತಾನೇ ಅವರು ತಪ್ಪನ ಅಂತ ಕೇಳಕ್ಕಾಗತ್ತೆ. ಅವ್ರು ತಪ್ಪು ಮಾಡಿದ್ರೆ ಅಲ್ವಾ? ಅವ್ರು ತಪ್ಪು ಮಾಡಿದ್ರೆ ಯಾವುದೇ ಮನುಷ್ಯ ಆಗ್ಲಿ, ಯಾವುದೇ ಮಾನವೀಯತೆ ಇರುವಂತಹ ಮನುಷ್ಯ ಆಗ್ಲಿ, ಇನ್ನೊಬ್ಬಂಗೆ ಜಸ್ಟ್ ನಮ್ಮ ಕನ್ನಡದವರ ಸ್ವಭಾವ ಹೆಂಗೆ ಅಂದ್ರೆ, ಇನ್ನೊಬ್ರಿಗೆ ಜಸ್ಟ್ ಕಾಲ್ ತಾಗ್ಬಿಡ್ತು ಅಂದ್ರೆ ನಾವು ಕೈ ಮುಟ್ಬಿಟ್ಟು ಕ್ಷಮೆ ಕೇಳ್ತೀವಿ. ಇಲ್ಲಿ ತಪ್ಪೇ ಆಗಿಲ್ಲ, ಏನಕ್ಕೆ ಕ್ಷಮೆ ಕೇಳ್ತಾರೆ ಅವರು? ಅವ್ರು ಹೇಳ್ತಾ ಇದ್ದಾರೆ ತಪ್ಪೇ ಆಗಿಲ್ಲ ಸರ್, ಏನಕ್ಕೆ ನೀವು ಈ ತರ ಮಾಡ್ತಾ ಇದ್ದೀರಾ ಅಂತ. ಬೈದಿದ್ದು ಇವ್ರದ್ದು ತಪ್ಪು ಸನೇ. ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಪಾಯಿಂಟ್ ನೋಡಿ. ಇದ್ರಲ್ಲಿ ಹೇಳ್ತಾ ಇದಾರೆ ಅವರು ಮಧ್ಯದಾರಲ್ಲಿ ಬಸ್ನ ಹೋಗಿ ಓವರ್ಟೇಕ್ ಮಾಡಿ ಅಡ್ಡ ಮಾಡಿದ್ರಂತೆ. ನಾನೊಂದು ಹೇಳ್ತೀನಿ ನಿಮಗೆ, ಅವ್ರೇನಾದರೂ ಹಿಟ್ ಅಂಡ್ ರನ್ ಕೇಸ್ ಯಾರಿಗಾದ್ರೂ ಗುದ್ದಿಸ್ಕೊಂಡು ಹೋಗ್ತಾ ಇದ್ರಾ, ಅಡ್ಡ ಮಾಡಲಿ, ಓಕೆ. ಇಲ್ಲ ಅವ್ರೇನಾದರೂ ಯಾರಿಗಾದ್ರೂ ಬೀಳ್ಸಿ ಅಥವಾ ಇದು ಮಾಡಿ, ಯಾರಿಗಾದ್ರೂ ಅಕ್ಕಪಕ್ಕ ಹೋಗ್ತಿರೋರ್ನ ಯಾರನ್ನಾದ್ರೂ ಸೈಡಿಗೆ ಇಂದ ಡ್ಯಾಶ್ ಹೊಡೆದು ಬೀಳ್ಸಿ ಮುಂದೆ ನಿಲ್ಲಿಸ್ದಂಗೆ ಹೋಗ್ತಾ ಇದ್ರಾ, ಸೊ ಅವಾಗ ಓಕೆ ಅಗ್ರಿ, ನೀವು ಹೋಗಿ ಓವರ್ಟೇಕ್ ಹೊಡ್ಬಿಟ್ಟು ಇದು ಮಾಡಿ ಅಂತ ಹೇಳ್ಬೋದು. ಅವರು ಏನು ತಪ್ಪೇ ಮಾಡಿಲ್ಲ. BMTC ಅವ್ರು ಏನೋ ತಪ್ಪೇ ಮಾಡಿಲ್ಲ. ಮುಂದೆ ಜಾಗ ಇದೆ ಅಂತ ಹೇಳ್ಬಿಟ್ಟು ಕೈ ತೋರಿಸ್ಬಿಟ್ಟು ನಾನು ಈ ಕಡೆ ಹೋಗ್ತೀನಿ ಅಂತ ನಿಮಗೆ ಸಿಗ್ನಲ್ ಕೊಟ್ಬಿಟ್ಟು ಮುಂದೆ ಹೋಗಿದ್ದಾರೆ. ಅವ್ರನ್ನ ಹೋಗ್ಬಿಟ್ಟು ನೀವು ಅಡ್ಡ ಹಾಕ್ಬಿಟ್ಟು ನಿಲ್ಸೋ ಅಂತದ್ದು ಇದು ತಪ್ಪಲ್ವಾ? ತಪ್ಪ ಸರಿನಾ? ಇದನ್ನ ನೀವು ವೀಕ್ಷಕರೇ ಹೇಳ್ಬೇಕು. ನೋಡಿ ಹೇಳ್ತಾ ಇದಾರೆ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದಾರೆ. ಲೆಫ್ಟಿಗೆ ಬರಬೇಕು, ಕೈ ತೋರಿಸ್ಕೊಂಡು ಬಂದಿದ್ದಾರೆ. ಯಾರಿಗೇನು ಗುದ್ದಿಲ್ಲ, ಯಾರಿಗೇನು ಮಾಡಿಲ್ಲ. ಆದ್ರೂ ಈ ಅಪ್ಪ ಹೋಗ್ಬಿಟ್ಟು ಅಡ್ಡ ಹಾಕಿದ್ದಾರೆ. ಬಿಕಾಸ್ ಆಫ್ ದಿ ರೀಸನ್ ಅವರಿಗೆ ಯೂಟ್ಯೂಬ್ಗೆ ಹಾಕಕ್ಕೆ ಒಂದು ವಿಡಿಯೋ ಬೇಕು. ಖಾಲಿ ಜಾಗ ಅಂತ ಬಂದ್ರು ಇವ್ರಿಗೆ ಸಾರಿ ಕೇಳ್ಬೇಕಂದ್ರೆ ಇದೆಂಗೆ ಇದು? ಖಾಲಿ ಜಾಗ ಅಂತ ಬಂದ್ರು ಸಾರಿ ಕೇಳುವಂತಹ ಅಗತ್ಯ ಇದೆಯಾ? ಒಬ್ಬ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಾ ಇರ್ತಾನೆ, ಲೆಫ್ಟ್ ಅಲ್ಲಿ ಗಾಡಿಗೆ ಜಾಗ ಇದೆ, ಅವ್ರ ಪಾಡಿಗೆ ಅವ್ರ ಗಾಡಿ ಬಿಟ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಹಿಂದೆ ಮುಂದಕ್ಕೆ ಹೋಗ್ತಾರೆ. ಅದ್ ಬಂದ್ಬಿಟ್ಟು ಸಾರಿ ಕೇಳುವಂತ ತಪ್ಪೇನಾದ್ರು ಇದ್ರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಪಬ್ಲಿಕ್ ನೆತ್ಕೊಂಡ್ರಿ, ಇವಾಗ ಅವ್ರಿಗೆ ಸಾರಿ ಕೇಳಬಾರ್ದಂತೆ, ಪಬ್ಲಿಕ್ ಸಾರಿ ಕೇಳ್ಬೇಕಂತೆ. ನಾನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ, ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಿರೋದು ಇವರು. ಪಬ್ಲಿಕ್ ಅಲ್ಲಿ ಬಸ್ನ ಅಡ್ಡ ಹಾಕಿ ಬಸ್ಸಲ್ಲಿರುವಂತಹ ಹಿರಿಯ ನಾಗರಿಕರು, ಹೆಣ್ಮಕ್ಳು, ಕಿರಿಯವರು ಎಲ್ಲರೂ ಇರ್ತಾರೆ ಬಸ್ಸಲ್ಲಿ, ಆಲ್ಮೋಸ್ಟ್ ಎಲ್ಲ ಇರ್ತಾರೆ. ಅವ್ರನ್ನೆಲ್ಲರನ್ನು ಬೇರೆ ಬಸ್ಸಿಗೆ ಹತ್ಸಿ ಅಥವಾ ಬೇರೆ ಕಡೆ ಕಳಿಸಿ ಅಲ್ಲಿಂದ ವಾಕಲ್ಲಿ ಕಳಿಸ್ಬಿಟ್ಟು ಆ ಬಸ್ನ ಮತ್ತೆ ಇವ್ರನ್ನ ಕರ್ಕೊಂಡು ಸೀದಾ ಸ್ಟೇಷನ್ಗೆ ಬಂದಿದ್ದಾರೆ ಇವರು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಕ್ಕೆ. ಇದು ತಪ್ಪು. ಇದು ಆಕ್ಚುಲಿ ಸೋಷಿಯಲ್ ವಯೋಲೆನ್ಸ್. ಇವರು ಸಾರಿ ಕೇಳಬೇಕು. ಯಾರಿಗೆ? ಜನತೆಗೆ ಇವ್ರು ಸಾರಿ ಕೇಳಬೇಕು, ಅವರಲ್ಲ. ಅವರು ಏನು ತಪ್ಪು ಇಲ್ದಲೆ ಬಂದು ಏನಕ್ಕೆ ಸಾರಿ ಕೇಳ್ತಾರೆ? ನೋಡಿ, ಏನಿದ್ರು ಇಲ್ಲಿ ಬಂದು ಮಾತಾಡ್ಬೇಕು, ನಾವು ಶೂಟ್ ಮಾಡಕ್ಕಾಗಲ್ಲ.
ಫೋಟೇಜ್ ಬೇಕು ಸರ್ ಇವರಿಗೆ, ಯೂಟ್ಯೂಬ್ಗೆ ಹಾಕ್ಬೇಕಲ್ಲ ಮೀಡಿಯಾ. ರೋಡ್ ಮೇಲೆ ರೇಸ್ ಮಾಡ್ತಾರೆ ಬಸ್ ತಗೊಂಡು. ನಾನು ಕಂಪ್ಲೀಟ್ ಆಗಿ ಲೈವ್ ಆಗಿ ಶೂಟ್ ಮಾಡಿದ್ದೀನಿ. ಈಗ ಕೇಳಿದ್ರೆ ನೀವು ನಮ್ಗೆ ಒಯ್ದು ಬಿಟ್ರಿ ಹಂಗಿಂಗೆಲ್ಲ ಅಂತ ಹೇಳ್ತಾರೆ. ಅದೇ ತೋರಿಸಿ ನೀವು ಎಲ್ಲ proof ಇದೆ. ಅಂಕಲ್ ಆ ಕಡೆಯಿಂದ ಶೂಟ್ ಮಾಡ್ಕೊಳ್ಳಿ ಸ್ವಲ್ಪ. ನೋಡಿ ಅಂಕಲ್ ಅಂತ ಹೇಳ್ತಿದಾರಲ್ಲ, ಅದೇ ಹಿರಿಯ ನಾಗರಿಕ ಫಸ್ಟ್ ಹೇಳಿದ್ದು. ಹೌದು ಇವರು ರೇಸ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಅವರು. ಮಾತು ಕೇಳ್ಬಿಟ್ಟು ಈ ಮ್ಯಾಟರ್ನ ಇಲ್ಲಿಗೆ ಬಿಟ್ಟೆ. ಸೊ ನಾನ್ ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಸರ್ ಫೈನಲಿ ಇನ್ಸ್ಪೆಕ್ಟರ್ ಮಾತು ಕೇಳ್ಕೊಂಡು ಆ ಮ್ಯಾಟರ್ ಅಲ್ಲಿಗೆ ಬಿಟ್ರಂತೆ. ಬಟ್ ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿರ್ತಾರೆ ಅವ್ರದ್ದೇನು ತಪ್ಪಿಲ್ಲಪ್ಪ, ನಿಂದೆ ತಪ್ಪಿದೆ, ಹಾಕಿದ್ರೆ ನಿನ್ನೆ ಒಳಗೆ ಹಾಕ್ಬೇಕಾಗತ್ತೆ ಅಂತ ಹೇಳಿರ್ತಾರೆ. ಅದಕ್ಕೆ ಆ ಮ್ಯಾಟರ್ ಬಿಟ್ಟಿರ್ತಾರೆ. ಇಲ್ಲಾಂದ್ರೆ ನೀವೇ ಒಂದು NCR ಮಾಡ್ಬಿಟ್ಟು ಅವ್ರು ತಪ್ಪಿದ್ರು ನೀವು ಕ್ಲಿಯರ್ ಮಾಡ್ಬೋದಿತ್ತಲ್ಲ. ನಿಮ್ಮ ಹತ್ರ ಫೋಟೇಜ್ ಇತ್ತಲ್ಲ ಸರ್ ಫಸ್ಟ್ ಹೇಳ್ದಂಗೆ ಅಲ್ವಾ? ಫಸ್ಟ್ ಹೇಳಿದ್ರೆ ತಾನೇ ಇವ್ರ ಹತ್ರ ಫೋಟೇಜ್ ಇದೆ, ಅವ್ರು ರೈಸ್ ಮಾಡಿರೋ ಫೋಟೇಜ್ ಇದೆ ಅಂತ ತೋರಿಸ್ಬೋದಿತ್ತು. ಅವರು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬೋದಿತ್ತು. ಅವ್ರಿಗೆ ಒಂದು ಕೆಲಸದಿಂದ ತೆಗ್ಸೋದು ಬೇಡ, ಒಂದು ಪನಿಷ್ಮೆಂಟ್ ಮಾಡಿಸ್ಬೋದಿತ್ತಲ್ವಾ? ಇನ್ಸ್ಪೆಕ್ಟರ್ ಹೇಳಿದ ತಕ್ಷಣ ಏನಕ್ಕಪ್ಪ ಬಿಟ್ರಿ ಅವರು? ಈ BMTC ಅವರು ನಿಮ್ಗೆ ಯಾವತ್ತೇ ಎಲ್ಲೇನೆ ತೊಂದರೆ ಕೊಟ್ಟರು ಕೂಡ ನಿಮ್ಗೆ ಎದುರುಗಡೆ ಹಾಕ್ ಬರೋದು, ನುಗ್ಗೋದು, ಒಳ್ಳೆ ಆಟೋ ನುಗ್ದಂಗ್ ನುಗ್ತಾರೆ. ಏನೇ ತೊಂದ್ರೆ ನೋಡಿ ಒಳ್ಳೆ ಆಟೋ ನುಗ್ದಂಗ್ ನುಗ್ತಾರೆ ಅಂತೆ. ಆಟೋದವರು ನೀವು ಮೇನ್ ಥಿಂಗ್, ನೀವು ಆಟೋದವ್ರು ನೋಡ್ಲೇಬೇಕಿರೋ ಇಂಥ ವಿಡಿಯೋ. ನೆಕ್ಸ್ಟ್ ಒಂದ್ ದಿವಸ ಆಟೋದವ್ರು ನಿಡ್ಕೊಂಡು ನೀನ್ ನುಗ್ತಾ ಇದೆಯಲ್ಲಪ್ಪ ಅಂತ ಹೇಳ್ಬಿಟ್ಟು ನಿಮ್ಮ ತಂಟೆಗೆ ಬರಲ್ಲ, ಗೊತ್ತು. ಯಾಕಂದ್ರೆ ಆಟೋದವ್ರ ತಂಟೆಗೆ ಬಂದ್ರೆ ಆಟೋ ಶಕ್ತಿನೇ ಬೇರೆ, ಆಟೋ ಬಣನೇ ಬೇರೆ ಅನ್ನೋದು ಇವ್ರಿಗೆ ಗೊತ್ತು. ಆದ್ರೆ ನಿಮ್ ತಂಟೆಗೆ ಬರಲ್ಲ. ಬಟ್ ಹೇಳ್ತಿರೋದು ನೋಡಿ, ಆಟೋ ನುಗ್ದಂಗ್ ನುಗ್ತಾ ಇದಾರೆ ಅಂದ್ರೆ ಏನ್ ಆಟೋದವರು ಪ್ರತಿ ಕಡೆನೂ ಹೋದ್ ಕಡೆನೆಲ್ಲ ಎಲ್ಲರಿಗೂ ಗುದಿಸ್ಕೊಂಡು ಬಂದ್ಬಿಟ್ಟು ಇದ್ ಮಾಡ್ತಿದಾರ, ಅಥವಾ ಅವರು ಕೂಡ ಒಂದಷ್ಟು ಸೇವೆಗಳನ್ನ ಮಾಡ್ತಾ ಇದಾರೆ. ಅವರು ಗರ್ಭಿಣಿಯರಿಗೆ, ಹಿರಿಯ ನಾಗರಿಕರಿಗೆ ಸೇವೆಗಳನ್ನ ಮಾಡ್ತಾ ಇದಾರೆ. ಆ ಸೇವೆಗಳನ್ನ ಕೂಡ ಇವ್ರು ಮಾಡಿರಲ್ಲ. ನೋಡಿ ಹೆಂಗೆ ಹೇಳ್ತಾ ಇದಾರೆ ಆಟೋದವ್ರ ಬಗ್ಗೆ, ಆಟೋದವ್ರು ನುಗ್ದಂಗ್ ನುಗ್ತಾ ಇದಾರೆ ಅಂತ. ಅದು ತಪ್ಪು. ಸೆಂಟ್ರಲ್ ಏನೋ ಗಲಾಟೆ ಮಾಡಕ್ ಹೋಗ್ಬೇಡಿ, ಟ್ರಾಫಿಕ್ ಪ್ರಾಬ್ಲಮ್ ಆಗುತ್ತೆ. ಸೈಡ್ ಹಾಕ್ಸ್ಬಿಟ್ಟು ಅವ್ರನ್ನ ಅಲ್ಲೇ ಕ್ಲಾಸ್ ತಗೊಳ್ಳಿ, ವಿಡಿಯೋ ಮಾಡಿ. ಅಂಡ್ ವಿಡಿಯೋನ ದಯವಿಟ್ಟು ನೋಡಿ ಎಷ್ಟು ನೀಟಾಗಿ ಹೇಳಿದಾರೆ ಅಂದ್ರೆ, ಅಲ್ಲಿಗೆ ಸೆಂಟ್ರಿಗೆ ಹಾಕ್ಸ್ಬಿಡಿ. ಓಕೆ, ಕಾಮನ್ ಸೆನ್ಸ್. ಸೆಂಟ್ರಿಗೆ ಹಾಕ್ಸ್ಬಿಡಿ, ಸೈಡಿಗೆ ಹಾಕ್ಸಿ. ಅಲ್ಲಿ ಗಲಾಟೆ ಮಾಡಕ್ ಹೋಗ್ಬಿಡಿ, ಮಧ್ಯದಲ್ಲಿ ಸೈಡಿಗೆ ಹಾಕ್ಸ್ಬಿಟ್ಟು ಮಾತಾಡಿ ಅದನ್ನ ವಿಡಿಯೋ ಮಾಡಿ ಸರ್. ನೀವು ವಿಡಿಯೋ ಮಾಡ್ಬಿಟ್ಟು ಆ ವಿಡಿಯೋನ ಒಂದು ಮೇಲ್ ಹಾಕಿದ್ದಾರೆ, manojnaik1616@gmail.com. ಇದಕ್ಕೆ ನೀವು ಕಳಿಸಿ. ಇದನ್ನ ಇವರು ಈ ಯೂಟ್ಯೂಬ್ ಚಾನಲ್ ಹಾಕ್ತಾರೆ. ನೀವು ನ್ಯೂಸೆನ್ಸ್ಗಳು ಕ್ರಿಯೇಟ್ ಮಾಡಿ ಆ ವಿಡಿಯೋಗಳನ್ನ ಇವ್ರಿಗೆ ಕಳಿಸಿ. ಆ ನ್ಯೂಸೆನ್ಸ್ ವಿಡಿಯೋಗಳಲ್ಲಿ ಇವ್ರು ಕಾಸು ಮಾಡ್ಕೋತಾರೆ, ಹಾಕ್ತಾರೆ ಯೂಟ್ಯೂಬ್ಗೆ. ಸೊ ಇದೇ ಇವ್ರ ಕೆಲಸ ಆಗಿರ್ಬೋದು. ಇವಾಗ ಇದೇ ಅವರು ಜರ್ನಲಿಸಮ್ ಅನ್ಕೊಂಡಿದಾರೋ ಅಥವಾ ನಾನೇನೋ ಸೋಷಿಯಲ್ ಅವೇರ್ನೆಸ್ ಅಂತ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ. ಇವ್ರು ತುಂಬಾ ವಿಡಿಯೋಸ್ ಇದೆ, ನಾನು ಎಲ್ಲಾ ವಿಡಿಯೋನು ನೋಡೋಕ್ಕಾಗಲ್ಲ. ಯಾಕಂದ್ರೆ ನನಗೂ ಬೇರೆ ಕೆಲಸಗಳಿರುತ್ತೆ. ತುಂಬಾ 1 ಪಾಯಿಂಟ್ ಮೇಲಿದೆ ವಿಡಿಯೋಗಳು, ಏನೇನ್ ಮಾಡಿದಾರೆ ಅಂತ. ಸೊ ನನ್ಗೆ BMTC ಬಗ್ಗೆ ಕೆಟ್ಟಂಗ್ ಮಾತಾಡಿದ್ರು ಅಥವಾ ಒಂದು ಟ್ರಾಫಿಕ್ ವಿಚಾರದಲ್ಲಿ, ಒಂದು KSRTC ವಿಚಾರ ಆಗ್ಲಿ, BMTC ಒಂದು ಸಂಸ್ಥೆ ವಿಚಾರದಲ್ಲಿ ಇವರು ತಪ್ಪಾಗಿ ಮಾತಾಡಿದ್ರು ಅಂತಾನೆ ನಾನು ಈ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದು. ಈ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದೀರಾ? ಇವಾಗ ನೀವು ಹೇಳಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ. ಡಿಪೋ ಮ್ಯಾನೇಜರ್ನೇ ಹೋಗ್ಬಿಟ್ಟು ನಾನು ಭೇಟಿ ಮಾಡ್ತೀನಿ ಅಂಡ್ ಅವ್ರ ಬಗ್ಗೆ ನೋಡಿ, ಡಿಪೋ ಮ್ಯಾನೇಜರ್ನ ಭೇಟಿ ಮಾಡ್ತಾರಂತೆ. ಬಟ್ ಈ ಮ್ಯಾಟರ್ ಅಲ್ಲಿ ಯಾಕೆ ಡಿಪೋ ಮ್ಯಾನೇಜರ್ನ ಭೇಟಿ ಮಾಡಿಲ್ಲ? ಕಂಪ್ಲೇಂಟ್ ಮಾಡ್ತೀನಿ. ಸೊ ಈ ವಿಡಿಯೋನ ಯಾರಾದ್ರೂ BMTC ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಇಂಥವ್ರಿಗೆ ಉಗಿದು ಒಂದ್ ಸ್ವಲ್ಪ ಚೀಮಾರಿ ಹಾಕಿ. ಈ ವಿಡಿಯೋನ BMTC ಅವ್ರು ನೋಡ್ತಾ ಇದ್ರೆ ಉಗಿರಿ. ಯಾರಿಗೆ ಉಗಿಬೇಕು ಅಂತ ಅನ್ಸುತ್ತೆ ಈ ವಿಡಿಯೋ ಕೊನೆದಾಗ ನೋಡಿದಾಗ ಅವ್ರಿಗೆ ಉಗಿರಿ, ಚೀಮಾರಿ ಹಾಕಿ. ಅದು ನಿಮ್ಮ ಪ್ರತಿಕ್ರಿಯೆ ಬಿಟ್ಟಿದ್ದು, ನಿಮ್ಮ ಚಿಂತನೆಗೆ ಬಿಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಇದ್ ಮಾಡಕ್ ಹೋಗ್ಬಿಡಿ, ಕೆಲಸ ತೊಂದರೆ ಕೊಡಕ್ ಹೋಗ್ಬಿಡಿ. ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರದ್ದು ಜೀವನ ನಡಿಲೇಬೇಕು. ಆದ್ರೆ ಬುದ್ಧಿ ಬರ್ಬೇಕು ಇಂಥವ್ರಿಗೆ. ಸೊ ಬುದ್ಧಿ ತಿಳ್ಕೊಬೇಕು. ನಾವು ರಸ್ತೆ ಮೇಲೆ ಇರ್ತೀವಿ, ಪಬ್ಲಿಕ್ ಜೊತೆ ಯಾವ ರೀತಿ ಇದು ಮಾಡ್ಬೇಕು. ಪಬ್ಲಿಕ್ ಸರ್ವೆಂಟ್ಸ್ ಆಗಿರೋದ್ರಿಂದ, ಪಬ್ಲಿಕ್ ಸೇವೆ ಮಾಡ್ತಾರೆ, ಅವರಿಂದನೇ ಸಂಬಳ ತಗೊಂತಿರೋದ್ರಿಂದ ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು. ಅವ್ರಿಗೆ ಕೆಲಸದಿಂದ ಎಲ್ಲ ತೆಗ್ಸಾಕ್ಬಿಡಿ, ಆಯ್ತಾ? ಅವ್ರಿಗೆ ಏನೂ ಪ್ರಾಬ್ಲಮ್ ಮಾಡಕ್ ಹೋಗ್ಬಿಡಿ ನೀವು. ಅವ್ರಿಗೆ ಬುದ್ಧಿ ಬರಬೇಕು. ಯಾರು ಪಬ್ಲಿಕ್ ಅಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬಾರ್ದು. ಯಾರು ಪಬ್ಲಿಕ್ ಅಲ್ಲಿ ಒಂದು ಯಾವ್ದು ಕಂಟೆಂಟು ವಿಡಿಯೋಗೋಸ್ಕರ ಪಾಪ ಒಂದು BMTC ಬಸ್ನ ನಿಲ್ಲಿಸಿ ಒಂದು ಕಂಟೆಂಟ್ ಮಾಡಬೇಕು, ನಾನು ಏನೋ ಒಂದು ಯೂಟ್ಯೂಬಲ್ಲಿ ವ್ಯೂ ಬಂದ್ಬಿಡ್ಬೇಕು, ನಂದು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಬಂದ್ಬಿಡ್ಬೇಕು ನನ್ಗೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಜನನ್ನ ಗುಡ್ಡೆ ಹಾಕ್ಬಿಟ್ಟು ಒಂದು ವಿಡಿಯೋ ಮಾಡ್ಬೇಕು. ನಾನು ನಾರ್ಮಲ್ ಆಗಿ ಮಾಡಿ, ಈಗ ನಾರ್ಮಲ್ ಕಂಟೆಂಟ್ ವಿಡಿಯೋಗಳು ಮಾಡಿದ್ರೆ, ಮೋಟೋಲಾಗ್ ಮಾಡಿದ್ರೆ, ಕಿಚನಲ್ಲಿ ಅಡುಗೆ ಮಾಡಿದ್ರೆ ಜನ ನೋಡ್ತಾ ಇಲ್ಲ. ನಾನೆಲ್ಲ ವಿಚಿತ್ರವಾಗಿ ಮಾಡಬೇಕು, ಬೇಗ ನಾನು ಜನಗಳಿಗೆ ರೀಚ್ ಆಗ್ತೀನಿ, ಜೊತೆಗೆ ಕಾಸು ಬರುತ್ತೆ. ಈ ಥರ ಥಿಂಕ್ ಮಾಡೋರಿಗೆ ಬುದ್ಧಿ ಬರಬೇಕಾ? ಅಥವಾ BMTC ಅವರು ಅವ್ರ ಪಾಡಿಗೆ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತಾರೆ ಸರ್. ಒಬ್ಬ ಮನುಷ್ಯನ ಮನಸ್ಥಿತಿ ನಾನು ಹೇಳ್ತೀನಿ, ಬೆಳಗಿಂದ ಸಂಜೆವರೆಗೂ ಒಂದೇ ಥರ ಇರಲ್ಲ ಸರ್. ಆದರೂ ಈ ಟ್ರಾಫಿಕಲ್ಲಿ ತನ್ನ ಸಂಸಾರಕ್ಕೋಸ್ಕರ, ತನ್ನ ಅಪ್ಪ ಅಮ್ಮಂಗೋಸ್ಕರ, ತನ್ನ ಪ್ರೀತಿ ಪಾತ್ರವ್ರಿಗೋಸ್ಕರ, ತಮ್ಮ ಸ್ನೇಹಿತರಿಗೋಸ್ಕರ ಈ ಫ್ರಸ್ಟ್ರೇಷನ್ ಅಲ್ಲಿ, ಈ ಬೆಂಗಳೂರು ಪೊಲ್ಯೂಷನ್ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬ್ರೇಕು, ಕ್ಲಚ್ಚು, ಎಕ್ಸಲೇಟ್ರು ಅಂದ್ಕೊಂಡು ಅವರ ಜೀವನನ ಬರೀ
ಟ್ರಾವೆಲಲ್ಲೇ ಮುಡಿಪಾಗಿಟ್ಟು, ಏನು ಟ್ರಾವೆಲ್ ಅಂದರೆ ನೀವು ಹೊರಗಡೆ ಹೋಗಿ ಟ್ರಾವೆಲಿಂಗ್ ಮಾಡ್ತಾರಲ್ಲ ಇವರು, ಈ ಬೆಂಗಳೂರು ಟ್ರಾಫಿಕ್ಕು ಶಬ್ದ ಮಾಲಿನ್ಯದಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ಸೊ ಅಷ್ಟೊಂದು ಕಷ್ಟಪಡ್ಕೊಂಡು ಕೆಲಸ ಮಾಡ್ತಿರೋ ಆ BMTC ಅವ್ರಿಗೆ ಹೇಳ್ತಾವ್ರು ಇವರು BMTC ಕಳ್ಳರು ಅಂತ. ಏನು ಮಾಡೋಣ ಸರ್ ಇಂಥವ್ರಿಗೆ? ನೋಡಿ ನೀವು, ನಾನು ಇವ್ರಿಗೆ ಏನು ಮಾಡಿ ಅಂತ ನಾನು ಹೇಳ್ತಿಲ್ಲ, ನೀವು ಫಸ್ಟ್ ಚಿಂತನೆ ಮಾಡಿ. ಇವ್ರ ಪಾಡಿಗೆ ಇವರು ವಿಡಿಯೋಗಳು ಮಾಡ್ತಲೇ ಇರ್ತಾರೆ. ನಾವು ಯೂಟ್ಯೂಬರ್ ಆಗಿರೋದು ನಮ್ಮ ಕಂಟೆಂಟ್ಗಳು ನಾವು ಮಾಡ್ತಿರ್ತೀವಿ. ಬಟ್ ನಾವು ಇನ್ನೊಬ್ರಿಗೆ ನ್ಯೂಸೆನ್ಸ್ ಮಾಡ್ಬಿಟ್ಟು ನಾನು ಮಾಡಬೇಕು ಅಂತ ನಾನು ಯಾವತ್ತೂ ಹೋಗಿಲ್ಲ, ನಾವು ಮಾಡೋದು ಇಲ್ಲ. ಇನ್ನೊಬ್ರಿಗೆ ನ್ಯೂಸೆನ್ಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ಲೇಬೇಕು, ಒಂದೆರಡು ವಿಡಿಯೋಗಳಿಲ್ಲ ನನ್ನ ಹತ್ರ ಅಂತ ಹಾಕೊಂಡು ಕಾಸು ಮಾಡ್ಕೊಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ನೀವು ಕಂಪ್ಲೀಟ್ ವಿಡಿಯೋ ನೋಡಿದಾಗ ಈಗ ನಾನು ಫೈನಲ್ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಕ್ರಿಯೇಟ್ ಮಾಡಬಾರ್ದು, ಟೂ ವೀಲರ್ ಅವ್ರಿಗೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋದು ನೀವು ತಿಳ್ಕೊಬೇಕು. ಸೊ ನೀವು ಯಾರಾದ್ರೂ BMTC ಅಧಿಕಾರಿಗಳು, ಡಿಪೋ ಮ್ಯಾನೇಜರ್, ಅದ್ರ ಬಗ್ಗೆ ನಾನು ಇದು ಮಾಡೋದಿಲ್ಲ, ದಯವಿಟ್ಟು. ಸೊ ನಿಮ್ದು ಸೊ ನೋಡಿ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಟೂ ವೀಲರ್ ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೆ. ಸೊ ಟೂ ವೀಲರಲ್ಲಿ ಇದ್ದಾರೆ, ನಾರ್ಮಲ್ ಹೋಗೋರು ಇದ್ದಾರೆ. ಬಟ್ ಇವ್ರು ಹಿಡಿಯೋದಾದ್ರೆ ಒಂದು ಸಂಜೆ ಹೊತ್ತು ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಕಡೆ ಆಗಿರ್ಬೋದು, ಈ ಕಡೆ ರಾಜಘಟ್ಟ ರೋಡ್ ಕಡೆ ಆಗಿರ್ಬೋದು, ಒಂದಷ್ಟು ಹೈವೇಗಳಲ್ಲಿ ಒಂದಷ್ಟು ಹುಡುಗರುಗಳು ವೀಲಿಂಗ್ ಮಾಡ್ತಾ ಇರ್ತಾರೆ. ದಯವಿಟ್ಟು ಸರ್ ಅಲ್ಲೋಗೊಂದು ಎಲ್ಲರನ್ನೂ ಹಿಡಿದುಬಿಟ್ಟು ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದಷ್ಟು ಬುದ್ಧಿ ಹೇಳುವಂತಹ ಪ್ರಯತ್ನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇಷ್ಟು ಕಂಪ್ಲೀಟ್ ವಿಡಿಯೋ ನೋಡಿದಾಗ ನನಗೆ ಅನಿಸಿದ್ದು, ಈ ವಿಡಿಯೋ ಏನು 11 ನಿಮಿಷ ವಿಡಿಯೋ ಹಾಕಿದ್ದಾರೆ, ಕಂಪ್ಲೀಟ್ ವೇಸ್ಟ್. ಏನು ಇಲ್ಲ, ಯಾರ್ದು ತಪ್ಪು ಇಲ್ಲ, ಏನೂ ಇಲ್ಲ, ಆಯ್ತಾ. ಇನ್ನು ಮುಂದಿನ ಭಾಗ ನಾನು ಹೇಳಕ್ ಈಗ ಇಷ್ಟಪಡ್ತೀನಿ. ಈ ಯೂಟ್ಯೂಬರ್ ಮೇಲೆ NCR ಆಗಿದೆ, ಪೊಲೀಸ್ ಅವ್ರ ಕರ್ಸ್ ಮಾತಾಡ್ತಾ ಇದ್ದಾರೆ. ಇವರು ಇಷ್ಟೆಲ್ಲ ವಿಡಿಯೋ ಮಾಡಿದವರು, ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ, ಡಿಪೋಗೆ ಬರ್ತೀನಿ, ನಾನು ಡಿಪೋಗೆ ಬಂದ್ಬಿಟ್ಟು ನಾನು ಡಿಪೋ ಅವ್ರ ಹತ್ರ ನಾನು ಮಾತಾಡ್ತೀನಿ, ಡಿಪೋ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ನಿಮ್ಮ ಕೆಲಸಗಳನ್ನ ತೆಗೆಸ್ಬಿಡ್ತೀನಿ ಅಂತ ಎಲ್ಲ ಹೇಳಿದವರು ಈ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಸೀದಾ ಮನೆ ಕಡೆ ಹೋಗಿದ್ದಾರೆ, ಸ್ಟೇಷನ್ ಹತ್ರನೂ ಇಲ್ಲ. ಅದೇ BMTC ಡ್ರೈವರು ಮತ್ತೆ ಕಂಡಕ್ಟ್ರು ಈ ವಿಡಿಯೋ ವೈರಲ್ ಆದ್ಮೇಲೆ ಅವರ ಸಂಸ್ಥೆಯವರು ಇವ್ರನ್ನ ಕೇಳ್ತಾರೆ, ಯಾಕೆ ಏನಾಯ್ತು ಅಂತ. ಪಾಪ ಅವರು ಇವಾಗ ಮತ್ತೆ ಸ್ಟೇಷನ್ಗೆ ಹೋಗಿ ಇವ್ರ ಮೇಲೆ NCR ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ನಮ್ದೇನ್ ತಪ್ಪಿಲ್ಲ, ಡ್ರೈವರ್ದೇನ್ ತಪ್ಪಿಲ್ಲ, ಕಂಡಕ್ಟರ್ ಏನ್ ತಪ್ಪಿಲ್ಲ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಅವ್ರದ್ದು. ಅಂದ್ರೆ ನಮ್ ಡ್ರೈವರ್ದೇನ್ ತಪ್ಪಿಲ್ಲ, ಕಂಡಕ್ಟರ್ ಏನ್ ತಪ್ಪಿಲ್ಲ ಅಂತ ಗೊತ್ತಿರುತ್ತೆ, ಯಾಕಂದ್ರೆ CC ಕ್ಯಾಮ್ರಾ ಫುಟೇಜ್ ಇದೆ. ಬಟ್ ನೀವ್ ಹೇಳಿರೋರ ಹತ್ರ ಈ ತರ ಏನೋ ರೇಸ್ ಮಾಡ್ಬಿಟ್ರು, ಇನ್ನೊಬ್ರಿಗೇನೋ ಹಾನಿ ಆಗೋ ತರ ಮಾಡ್ಬಿಟ್ರು, ಎದೆ ಮೇಲೆ ಹತ್ಬಿಟ್ರು, ಇವೆಲ್ಲ ಏನೂ ಆಗಿಲ್ಲ. ಜಸ್ಟ್ ಅವರು ದಾರಿ ಕೇಳ್ಕೊಂಡು ಅವ್ರ ಮುಂದೆ ಹೋಗಿದ್ದಾರೆ, ಅಂದ್ರೆ ಜಾಗ ಇದೆ ಅಂತ ಹೇಳ್ಬಿಟ್ಟು ರೋಡಲ್ಲಿ ಮುಂದೆ ಹೋಗಿದ್ದಾರೆ. ಅದಕ್ಕೆ ನೀವು ಈ ತರ ಒಬ್ಬ ಸಂಸ್ಥೆಯ ಡ್ರೈವರು ಮತ್ತೆ ಕಂಡಕ್ಟರ್ನ ಕರ್ಕೊ ಬಂದ್ಬಿಟ್ಟು ನೀವು ಒಂದು ಯೂಟ್ಯೂಬ್ ವಿಡಿಯೋಗೋಸ್ಕರ ಇವ್ರನ್ನ ಇಷ್ಟೊಂದು ಕಾಟ ಕೊಟ್ಟಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಬಟ್ ಜನಗಳೇನು ಹೇಳ್ತಾರೆ ನೋಡೋಣ. ನಾನು ಇದನ್ನ ಜನಗಳಿಗೆ ಬಿಡ್ತೀನಿ, ಯಾಕಂದ್ರೆ ಎಲ್ಲ ತೀರ್ಮಾನ ತಗೊಳ್ಳೋದಕ್ಕೆ ಜನಗಳೇ ಜನಾರ್ದನ ಅಂತ ಹೇಳ್ತಾರೆ. ಅಂದ್ರೆ ಜನಗಳೇನು ತೀರ್ಮಾನ ಮಾಡ್ತಾರೆ ಅದು ದೇವರ ತೀರ್ಮಾನ ಅನ್ನೋ ತರ. ಸೊ ಇದನ್ನ ನನ್ನ ಜನಗಳಿಗೆ ಬಿಟ್ಟಿದ್ದೀನಿ. ನಾನು ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಇವಾಗ, ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ನಿಮಗೆ ನನ್ನ ಮಾತುಗಳು ಅಥವಾ ನಾನು ಹೇಳಿರುವ ಪಾಯಿಂಟ್ಗಳು ನಿಮಗೆ ಓಕೆ ಅನ್ಸಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಂಪ್ಲೀಟು BMTC ಮತ್ತು KSRTC ಡ್ರೈವರ್ಗಳಿಗೆ ಶೇರ್ ಮಾಡಿ. ಯಾಕೆಂದರೆ ಈ ಥರ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಬಂದಾಗ, ವಿಡಿಯೋ ಮಾಡೋಕ್ಕೆ ಬಂದಾಗ ನೀವು ಆಪೋಸಿಟ್ ಒಂದು ವಿಡಿಯೋ ಇಟ್ಕೊಳ್ಳಿ. ಯಾಕಂದರೆ ಎಂಥವ್ರು ಒಂದಷ್ಟು ವಿಡಿಯೋಗಳನ್ನ ಹಾಕ್ತಾರೆ, ಒಂದಷ್ಟು ವಿಡಿಯೋಗಳನ್ನ ಹಾಕಲ್ಲ. ಇವರು ಬೈದಿರುವಂಥದ್ದು, ಇವರು ಕೆಟ್ಟದಾಗಿ, ಇವರು ಆರೋಗ್ಯಂಟಾಗಿ ಅವ್ರ ಮೇಲೆ ಬಿಹೇವ್ ಮಾಡಿರುವಂಥ ವಿಡಿಯೋಗಳು ಎಲ್ಲೂ ಹಾಕಿಲ್ಲ. ಯಾಕಂದರೆ ಆ ವಿಡಿಯೋಗಳು ಕೂಡ ಅವ್ರ ಹತ್ರ ಇದೆ, ಬಟ್ ಆ ವಿಡಿಯೋಗಳನ್ನ ಹಾಕಿಲ್ಲ. ಯಾಕಂದರೆ ಜನಗಳ ಮುಂದೆ ಇವ್ರು ಒಳ್ಳೆಯವರಾಗೆ ಇಂಥವ್ರು ಬೇಕು ಅನ್ನೋದನ್ನ ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಅಂಥ ವಿಡಿಯೋಗಳನ್ನ ಹಾಕಿಲ್ಲ. ಬರೀ ಇವ್ರು ಏನು ಬೇಕು ಅಂಥ ವಿಡಿಯೋಗಳನ್ನ ಕಟ್ ಮಾಡಿ ಹಾಕಿದ್ದಾರೆ. ಇವರು ಆರೋಗ್ಯಂಟ್ ಆಗಿ BMTC ಡ್ರೈವರ್ಗೆ ಮತ್ತು BMTC ಕಂಡಕ್ಟರ್ಗೆ ಮಾತಾಡಿದ್ದಾರೆ, ಆ ವಿಡಿಯೋಗಳನ್ನ ಇವರು ಹಾಕಿಲ್ಲ. ಸೊ ಇಷ್ಟೆಲ್ಲ ನೋಡಿದಂತಹ ಜನತೆ ನೀವು ಡಿಸೈಡ್ ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನ್ ಫುಲ್ ಓಪನ್ ಬಿಡ್ತೀನಿ. ನಂದೇ ತಪ್ಪು ಅಂದರೆ ನನ್ನೇ ತಪ್ಪಿಗೆ ಬೈರಿ, ಅವ್ರದೇ ತಪ್ಪು ಅಂದರೆ ಅವ್ರದೇ ತಪ್ಪಿಗೆ ಬೈರಿ. ಬಟ್ ಇದು ಕಂಪ್ಲೀಟ್ ಡಿಸಿಷನ್ ಬಂದ್ಬಿಟ್ಟು ಜನಗಳದು. ನೀವೇ ಡಿಸೈಡ್ ಮಾಡಿ, ವ್ಯೂವರ್ಸ್ ನೀವೇ ಡಿಸೈಡ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.